ನೋಡ್ನಿ ಬನಶಂಕರಿ, ಹೆಸರಿನಾಗ ಶಾಕಂಬರಿ ಅಂತ ಹೇಳಿ ಹೆಸರಿದ್ದಾಕಿ ನೀನು ನಂಬ್ಕೊಂಡ್ ಬಂದ್ ಭಕ್ತರಿಗೆ ಯಾರಿಗೂ ಉಪವಾಸ ಕಳಿಸ್ಬೇಕಲ್ಲ, ಎಲ್ಲಾರ್ಗೂ ಹಸಿವಾಲಾರ್ದಂಗ್ ನೋಡ್ಕೊಂಡು ಹಸಿವಂತ ಬಂದವ್ರಿಗೆ ಎಲ್ಲಾರ್ಗೂ ಹೊಟ್ಟೆ ತುಂಬಿಸ್ ಕಳ್ಸವ ಅಷ್ಟೇ ನಿನ್ ಕೇಳ್ಕೊಳ್ಳೋದು ನಾನು. ಈ ಕಲ್ಲ ನಾನು ಹಸು ನಗಸ್ತೈತೆ ಈ ಕಲ್ಲ. ಯಾರಪ್ಪ ತಮ್ಮ ನೀನು? ಹೌದು, ಅದನ್ನ ಕಲ್ಲ ಅನ್ಬೇಡಪ್ಪ. ಅಕ್ಕಿ ಬನಶಂಕರಿ ದೇವಿ ಇದಾಳ. ಬನಶಂಕರಿ ದೇವಿ ಮಹಾತ್ಮೆ ನಿನ್ ಗೊತ್ತೈತಿ? ಯಾ ಬನಶಂಕರ ನನಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಕಾಣಿಸಾಕತ್ತಿದ ಬರೀ ಕಲ್ಲ ಅಷ್ಟೇ ಅದ. ಎಲ್ಲಾರಿಗ ತೇತ್ಲ ಇದಕ್ಕೂ ಮನಸ್ಸಿಲ್ಲ. ನನ್ನ ಹೊಟ್ಟೆ ಹಸು ಯಾರಿಗೂ ಕಾಣಿಸಂಗಿಲ್ಲ. ತಮ್ಮ, ಆ ತಾಯಿ ಬಗ್ಗೆ ಅಷ್ಟ್ ಹಗುರಾಗಿ ಮಾತಾಡ್ಬೇಡಪ್ಪ. ಅಕ್ಕಿನ ಬಗ್ಗೆ ನಿನಗ ಗೊತ್ತಿಲ್ಲ ಅನ್ಸತ್ತ. ಗೊತ್ತಿಲ್ಲ ಅಂದ್ರ ಅದನ್ನ ತಿಳ್ಕೊಳಕ ಪ್ರಯತ್ನ ಮಾಡ. ನಿನಗ ಆ ತಾಯಿ ಇಂಥ ಪರಿಸ್ಥಿತಿ ತಂದಾಳಂದ್ರ ಅದ್ರ ಹಿಂದ ಯಾವ್ದೋ ಒಂದು ಕರ್ಮ ಮಾಡಿರ್ತಿ. ಆ ತಾಯಿ ನಿನ್ಗೊಂದ್ ಅವಕಾಶ ಕೊಟ್ಟೆ ಕೊಡ್ತಾಳ. ಆ ನಂಬಿಕೆ ನನಗೈತಿ. ನಿನ್ಗೊಂದ್ ಪರಿಹಾರ ಅನ್ನೋದು ಇದ್ದೇ ಐತಿ. ಒಟ್ಟ ಅಂಜಕ್ ಹೋಗ್ಬೇಡ. ಅಲ್ಲ, ದೇವ್ರ 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 ಅಂತೇಳಿ ಅನ್ಕೋತ್ ಕೂತ್ರ ಹೊಟ್ಟೆ ತುಂಬತೈತೆ. ಹೊಟ್ಟೆ ದೊಡ್ಡದಾಗ ನಾವ್ ಹೊಟ್ಟೆ ತುಂಬೋದು ತಿಳ್ಕೊ. ಅಬ್ಬಾ ತಮ್ಮ, ನೋಡಾಕ ಹುಚ್ಚರ್ಗಪ್ಲೆ ಇದ್ರುನು ಸರಿಯಾದ ಮಾತು ಹೇಳ್ದಿ. ಹೌದು, ದುಡಿಲಾರ್ದೆ ಹೊಟ್ಟಿ ತುಂಬಂಗಿಲ್ಲ. ಅದಕ್ಕ ಹೇಳಿಲ್ಲನ ಹಿರಿಯರು, ಗಾದೆ ಮಾತ ಐತಿ, ದುಡಿಮೆಯೇ ದೇವರ ಅಂತ. ದುಡಿಯೋದ್ರ ಜೋಡಿ ಆ ತಾಯಿ ನಂಬುದ್ರ ನಮಗ್ ಯಾವ್ದೇ ಕಾಲಕ್ಕೂ ಯಾವ ಆಪತ್ತು ಬರೋದಿಲ್ಲಪ್ಪ. ಯಾವ ಆಪತ್ತು ಬರೋದಿಲ್ಲ. ನೋಡ್ತಮ್ಮ, ನೀ ಯಾವಾಗ ಆ ತಾಯಿ ಮುಂದ್ ಬಂದ್ ಕುಂತ ಇದೆಲ್ಲ ಮಾತಾಡತ್ತಿಲ್ಲ, ನನಗ್ ಅರ್ಥ ಆಗೈತಿ. ನಿನಗ ಆ ತಾಯಿ ಆಶೀರ್ವಾದ ಆಗ್ಬೇಕಾಗೈತಿ. ಬಾ, ನಿನಗ ಆ ತಾಯಿ ಸನ್ನಿಧಿ ಕರ್ಕೊಂಡ್ ಹೋಗ್ತೀನಿ. ಬನಶಂಕರಿ ಗುಡಿ ಕರ್ಕೊಂಡ್ ಹೋಗ್ತೀನಿ. ಅಲ್ಲೇ ನೀ ಇರ್ಬೋದ. ಬಾ, ಊಟ ಮಾಡಿಸಿ ನಿನ್ಗ ಗುಡಿಗೆ ಕರ್ಕೊಂಡೋಗಿ ಬಿಡ್ತೀನಿ. ಬಾ, ಊಟ ಮಾಡಿಸ್ತೆ. ತಾಯಿ ಎಲ್ಲಾರನ್ನೂ ಕಾಪಾಡವ. ಏ ಹುಡುಗಿ, ಇದ ಊರಾಗಿದ್ದ ಈ ಸಲ ನನ್ನ ಕಣ್ಣಿಗೆ ಬಿದ್ದಲ್ಲ, ಇದು ಸೇಲ್ ಹೋಗಿದ್ನಿ. ನೀವ್ ಯಾರಂತಾನೆ ನನಗೆ ಗೊತ್ತಿಲ್ಲ. ಅಲ್ಲ, ಒಂದ್ ಹೋಗೋ ಹುಡುಗಿನ ಹಿಂಗ ಅಡ್ಡದಾರಿಗೆ ನಿಂದಿಸಿ ಮಾತಾಡ್ಸೋದು ಚಲೋ ಅಲ್ರಿ. ನೀ ಬಾ. ಏಯ್, ಒಂದ್ ಸ್ವಲ್ಪ ನಿಂದ್ರೆ ಸರಿ. ಏನ್ ಅರ್ಜೆಂಟ್ ಐತಿ? ಅಲ್ಲ, ನಾ ಯಾರಂತ ನಿನಗೆ ಗೊತ್ತಿಲ್ಲ. ಇಡೀ ಊರಾಗಣ ಆಗರ್ಬ ಶ್ರೀಮಂತನ ಮಗನ. ಇಡೀ ಊರಿಗೆ ನಾ ಯಾರಂತ ಗೊತ್ತೈತಿ, ನಿನಗೆ ಗೊತ್ತಿಲ್ಲ. ನೋಡ್ರಿ, ನಮಗ ಶ್ರೀಮಂತರ ಸಂಪರ್ಕ ಕಡಿಮಿನ. ಯಾಕಂದ್ರ ನಾವು ಬಡವ್ರಲ್ಲ, ಅದಕ್ಕ ಬಡವ್ರಷ್ಟೇ ಪರಿಚಯ. ನನ್ ದಾರಿಗೆ ನೀವ್ ಯಾಕೆ ಅಡ್ಡ ಬರತ್ತೀರಿ? ನನ್ ಹೋಗಾಕ್ ಬಿಡ್ರಿ. ಏ ಹುಡುಗಿ, ನಿನ್ ಯಾಕೆ ತರದೇನಂದ್ರ ನಿನ್ನ ತಕ್ಕ ಸ್ವಲ್ಪ ಕೆಲಸ ಐತಿ. ಕೊಂಕಣ ಸುತ್ತಿ ಮೇಲಾರಕ್ ಬರಂಗಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತಾನೆ. ಅಂದಂಗ ನಿನ್ ರೇಟ್ ಎಷ್ಟು? ಏ ದೊಡ್ಡ ಮನುಷ್ಯ, ಏನ್ ಮಾತಾಡತಿ ನೀನ? ಅಂದ್ರ ರೋಡಿಗೆ ಹೋಗ್ ಬರೋ ಹೆಣ್ಮಕ್ಳು ನಿನಗ ದಂಧ ಮಾಡೋರ್ಗಪ್ಲೆ ಕಾಣಿಸ್ತಾರ? ಇರ್ಬೋದು, ನೀನು ಅಂತ ಹೆಣ್ಮಕ್ಳನ್ನ ನೋಡಿರ್ಬೋದು. ಆದ್ರ ಎಲ್ಲಾರು ಅವರೇ ಆಗಿರಲ್ಲ. ಸ್ವಲ್ಪ ತೂಗಿ ಅಳೆದು ಮಾತಾಡೋದ್ ಕಲಿ. ಬಾಯಿ ತೊಳ್ಕೊಂಡು ಮಾತಾಡೋದ್ ಕಲಿ. ನೋಡಾಕ ದೊಡ್ಡ ಮನುಷ್ಯನ್ ತರ ಕಾಣ್ತಿ, ಒಂದ್ ಸ್ವಲ್ಪ ಅದ್ರ ತರ ಇರೋದ್ ಕಲಿ. ಏಯ್, ಎಲ್ಲಾರು ನನ್ನ ಮೋತಿ ನೋಡಿ ಮಾತಾಡಕ ಅನಿಸ್ತಾರ. ಅಂಥದ್ರೊಳಗ ನೀನು ನಾನು ನೋಡಿ ಭಾಳ ಹಾರ್ಯಾಡ್ ಕೈ ಮಾಡಿ ಮಾತಾಡಕತ್ತಿದಿ. ನಿನ್ನಂತ ಕೊಬ್ಬಿರೋ ಕುರಿನ ಪಳಗಿಸೋದಂದ್ರೆ ನನಗೆ ಭಾಳ ಇಷ್ಟ. ಹಿಂಗೊಂದು ಮಾತು ಹೇಳ್ತೀನಿ ಕೇಳ. ನನ್ನ ಜೀವ ಹೋದ್ರೂ ಇಂಥ ಕೆಲಸ ಮಾಡಂಗಿಲ್ಲ. ನನ್ನ ಜೀವ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನೀ ಹೇಳಿರೋ ಮಾತಿಗೆ ನಾವು ಒಪ್ಕೊಳ್ಳೋದಿಲ್ಲ. ಏ ಹುಡುಗಿ, ನಾ ಒಂದು ಸಲ ಕಣ್ಣಿಟ್ಟ ಹೆಣ್ಣನ ಯಾವತ್ತೂ ಬಿಟ್ಟಿಲ್ಲ. ನನಗೇನು ಬೇಕಲ್ಲ ಅದನ್ನ ತಿನ್ನು ಮಟ ನಾ ಬಿಡು ಮಗನ ಅಲ್ಲ. ಬಾ.
ಆ ತಾಯಿ ಬಾದಾಮಿ ಬನಶಂಕರಿ ಆಶೀರ್ವಾದ ಇರುತ್ತನ ನನಗ ಯಾರೇನು ಮಾಡಕ್ಕಾಗಲ್ಲ. ಬಾ. ಎಲ್ಲ ಸೊಕ್ಕಿನ ಹೆಣ್ಣೆ, ಯಾವ ಕೈಲಿ ನನ್ನ ಕಪಾಳಿ ಹೊಡೆದ್ಲ್ಯಾ ಅದ ಕೈ ಮುಟ್ಟಿ ನೀನು ಅನುಭವಿಸ್ಲಾರ್ದ ಬಿಡೋದಿಲ್ಲ. ಏಯ್ ನನ್ನ ಕಪಾಳಿ ಬಡ್ದ ಅವಮಾನ ಮಾಡ್ತಿ. ಇವತ್ತು ನೀನು ಅನುಭವಿಸ್ತಾನೆ. ಏನ್ ಮಾಡ್ಕೊತಿ ಮಾಡ್ಕೊ. ಬಾ ಏ ಬಿಡ ನನ್ನ. ಗೌಡ್ರ ಗೌಡ್ರ ಯಾರವ ನೀ? ಯಾಕೆ ಏನಾಯ್ತು? ಯಾರ್ ನೀ? ನಾನ್ ಯಾರ? ಎಲ್ಲದನ್ರಿ ನಿಮ್ ಮಗ? ಕರೀರಿ ಅವನ, ಅವ ಎಲ್ಲ ಹೇಳ್ತಾನ ನಿಮಗ. ಏನು ನನ್ನ ಮಗ ನಿನಗೇನ್ ಸಂಬಂಧ? ಏನು ಸಂಬಂಧ ಇರ್ಲಿಲ್ರಿ ಗೌಡ್ರ. ಸ್ವಲ್ಪ ಟೈಮ್ ಹಿಂದ ಏನು ಸಂಬಂಧ ಇರ್ಲಿಲ್ರಿ. ಆದ್ರ ನನ್ ಪಾಡಿ ನಾನು ಹೊಂಟಿದ್ದೆ. ನನ್ ಕರ್ಕೊಂಡೋಗಿ ನನ್ ಮಾನ ಹಾಳು ಮಾಡಿ ನನ್ ಜೀವನನ ಹಾಳು ಮಾಡಿಟ್ಟಾರಿ. ಜೀವನನೇ ಹಾಳು ಮಾಡಿಟ್ಟ. ನನ್ನ ಮಗ ನಿನ್ನ ಬಾಳ ಹಾಳು ಮಾಡಿದ. ಇಂಥ ಮಾತು ಹೇಳಕ್ನ ನನಗೆ ನಾಚಿಕೆ ಅಲ್ತ. ಬಾಲು, ಏ ಬಾಲು, ನಿನಗ ನಮ್ಮ ಮನೆಗೆ ಬರೋ ಅಷ್ಟು ಧೈರ್ಯ ಬಂತ? ಇಲ್ಲಿ ನಿನಗೇನ್ ಕೆಲಸ? ಅಪ್ಪ ಈಕಿ ಸಲ ಏನ್ ಮಾತಾಡ್ತಿದ್ದೆ? ಕಳಸಿಕೆನ ಹೋಗಾಕ್ ನನ್ ಬಂದಿಲ್ಲ. ನನಗ ಅನ್ಯಾಯ ಆಗೈತ್ಲಾ, ನ್ಯಾಯ ಕೊಡ್ರಿ ಅಂತ ನಿಮ್ಮ ಅಪ್ಪರ ಹತ್ರ ಕೇಳಕ್ ಬಂದಿನಿ ನಾನು. ಏನಪ್ಪ ಇದೆಲ್ಲ ಏನು? ಆ ಹುಡುಗಿ ನನ್ನ ಮನೆ ತನ ಬಂದದಂದ್ರ ಇಂಥದ್ ಹೇಳಕ್ ಹೆಂಗಪ್ಪ? ಏನ್ ಹೇಳಕತ್ತಾಳಕ್ಕಿ? ಅಪ್ಪ ಹಾಗೆ ಹೋಗೋ ಮುಂದ ಕಸ ಕಡ್ಡಿ ಎಲ್ಲ ತೋದಿರ್ತೀವಿ. ಹಂಗತ್ತೇಳಿ ಆ ಕಸ ತಂದ ಮನ್ಯಾಗ ಇಟ್ಕೊಳಕತ್ತೇನು? ಕಸ ಕಡ್ಡಿನೆಲ್ಲ ದೂರ ಬಿಸಾಕ್ಬೇಕ. ಏ ಬಾಲು, ಈ ಹೆಣ್ಣಂದ್ರ ಕಸ ಕಡ್ಡಿ ಅಂತ ತಿಳಿದೇನು? ಕೈ ಎತ್ತಿ ಮುಗಿ ಅಂತ ನಮ್ಮ ಮನಿತನ. ಇಂಥ ಮನಿತನದಾಗ ಹುಟ್ಟಿ ಎಂತ ಮಾತು ನಿನ್ನ ಬಾಯಾಗ? ಅಪ್ಪ ಅಂದ್ರ ನಿನ್ನ ಮಾತಿನ ಅರ್ತೀರ ಈಕಿನ ನಮ್ಮ ಮನಿ ಸಸಿ ಮಾಡ್ಕೋದು. ಈ ಜಾತಿ ಯಾವ್ದೋ ಕುಲ ಯಾವ್ದೋ ಒಂದು ಗೊತ್ತಿಲ್ಲ. ಈ ಹಾದಿ ಹೋಗೋ ಬೇಕಾರಿನ ಈ ಮನಿ ಸಸಿ ಮಾಡ್ಕೋತಿ. ನನಗೇನಿದ್ ಸರಿ ಅನ್ಸೋತಪ್ಪ. ಏ ದೊಡ್ಡ ಮನುಷ್ಯ, ನನ್ನ ಮೈ ಮುಟ್ಟಿ ನಿನ್ ಚಟ ತಿರ್ಸ್ಕೊಳ್ಳೋ ಮುಂದ ನನ್ನ ಜಾತಿ ಯಾವ್ದು ಕುಲ ಯಾವ್ದು ಯೋಚನೆ ಬರ್ಲಿಲ್ಲ. ಆದ್ರೆ ಈಗ ನನ್ನ ಮನಿ ಸಸಿ ಮಾಡ್ಕೋಬೇಕಂದ್ರ ಕುಲ ಜಾತಿ ಎಲ್ಲ ನೆನಪಾಯ್ತಾ ನಿನಗ? ನೋಡಪ್ಪ, ನಿನ್ನಿಂದ ಆಕಿಗೆ ಅನ್ಯಾಯ ಆಗ್ಯದ ಅಂದ್ರ ನಮ್ಮ ಮನಿ ತುಂಬಿಸ್ಕೊಳ್ಳೋದ್ರಿಂದ ಯಾವ ತಪ್ಪೇನಿಲ್ಲ. ಅಪ್ಪ ಆಕೆ ಮಾತು ಕೇಳಿ ನೀ ಮಾತಾಡತ್ತದಿ. ಇದನ್ನ ನಾನ ಮಾಡಿರೋಣಕ್ಕ ಸಾಕ್ಷಿ ಏನೈತಿ? ನಮ್ದು ಮೊದಲ ಸಿಕ್ಕಾಪ್ತಿ ಹೊತ್ತಿಗೆ ಆಸ್ತಿ ಮನೆ ಎಲ್ಲ ನೋಡ್ಯಾಳ. ಅದಕ್ಕೆ ಹುಟ್ಟಿಸ್ಕೊಂಡ್ ಬಂದ ಹೇಳಾಕ್ತಿರ್ಬೇಕ. ಇಂಥವ್ರು ಸಾವಿರ ಮಂದಿ ಬರ್ತಾರ ಮದ್ವಿ ಮಾಡ್ಕೊತೇಳಿ. ಅದಕ್ಕಂತ ಹೇಳಿ ನಾ ಎಲ್ಲಾರು ಮದ್ವೆ ಹಾಕಾಕತ್ತೀನಪ್ಪ. 4 ದುಡ್ಡು ಬೇಕಾದ್ರ ಕೊಟ್ಟು ಕಳ್ಸ. ಅದನ್ನ ಬಿಟ್ಟ ನಾನ ಮಾಡಿರೋಣಕ್ಕ ಐಕಿತಕ್ ಸಾಕ್ಷಿ ಏನೈತಿ? ಸಾಕ್ಷಿನಾ? ಸಾಕ್ಷಿ ಎಲ್ಲಿ ತೋರಿಸ್ಲಿ? ಏನಂತ ತೋರಿಸ್ಲಿ? ತಾಯಿ ಬಾದಾಮಿ ಬನಶಂಕರಿ ನನಗೆ ಎಂತ ಪರಿಸ್ಥಿತಿ ತಂದೆವ ಗೌಡ್ರ. ನನ್ನ ಜೀವನದಾಗ ನಂಬುದಂದ್ರ ಆ ತಾಯಿ ಬಾದಾಮಿ ಬನಶಂಕರಿನ ಅಷ್ಟ. ಅಕ್ಕಿನ ಮ್ಯಾಲ ಆಣಿ ಮಾಡಿ ಹೇಳತ್ತೀನ್ರಿ, ನಂಗೆ ಅನ್ಯಾಯ ಆಗಿದ್ದು ನಿಜ ನಿಜ. ನೋಡವ, ನೀ ಹೇಳಿದ್ದೆಲ್ಲ ನಾನ್ ನಂಬ್ತೀನಿ. ಆದ್ರ ಅವ ಸಾಕ್ಷಿ ಕೇಳಕತ್ತಾನ. ಆದ್ರ ಏನ್ ಹೇಳದ ಅವನಿಗೆ? ಏಯ್ ಈ ಆಣಿ ಪ್ರಮಾಣ ಏನು ನೆಗಿಲ್ಲ. ನಾನು ದಿವಸ 100 ಮಂದಿನ ಮಾಡ್ತೀನಿ. ನಾನು ಹನಿ ಮಾಡಿ ಏನು ಮಾಡೇ ಇಲ್ಲ ಅಂದ್ರೆ ನಂಬ್ತಿ? ಇಲ್ಲೇನೇ ಇದ್ರು ಸಾಕ್ಷಿ ಬೇಕು. ಸಾಕ್ಷಿ ತಗೊಂಡ್ ಮಾತಾಡ.
ಸಾಕ್ಷಿ ಸಾಕ್ಷಿ ಎಲ್ಲಿಂದ ತರ್ಲಿ ನಾನು? ತಾಯಿ ಪನ್ಶಂಕ್ರಿ, ನಿನ್ ಬಿಟ್ಟು ನಂಗೇನು ಗೊತ್ತಿಲ್ಲವಾ? ಇನ್ನ ನಂಬಿ ನಾನು. ಆಗಿನ ಕಾಲದಾಗ ಅಮಾಯಕ ಜನರಿಗೆ ಕಷ್ಟ ಕೊಡುವಂತ ರಾಕ್ಷಸ ಇದ್ನಂತ, ದುರ್ಗಮಾಸುರ ಅಂತ. ಅಂತವನ್ನ ಸವಾರ್ ಮಾಡ್ದಕ್ ನೀನ್ ಈಗ ನನ್ ಕಷ್ಟ ಬಗೆಹರ್ಸಂಗಿಲ್ಲ. ನನ್ ನಂಬಿಕೆ ಐತೆವಾ, ನೀನೇ ದಾರಿ ತೋರಿಸ್ಬೇಕು, ನೀನೇ ದಾರಿ ತೋರಿಸ್ಬೇಕವ್ವ, ನೀನೇ ದಾರಿ ತೋರಿಸ್ಬೇಕು. ತಾಯಿ ಬನ್ಸಂತ್ರಿ, ನನ್ ಗೊತ್ತಿತ್ತವ, ನನ್ ಕೈ ಹಿಡ್ದೆ ಹಿಡಿತೇನೆ ಗೊತ್ತಿತ್ತ. ತಮ್ಮ, ನಾನು ನೀನು ಅವತ್ತ ಬನಶಂಕರಿ ದೇವಿ ಗುಡಿಗೆ ಹೋಗೋ ಮುಂದ ಅಲ್ಲಿ ದಾರಿಯೊಳಗೆ ಏನೇನಾಯ್ತ್ಲಾ ಎಲ್ಲ ಗೌಡ್ರ ಮುಂದೆ ಹೇಳ್ಬಿಡ ಹೇಳ್ಬಿಡ. ಗೌಡ್ರ, ಅವತ್ತ ಇಬ್ರು ಹೊಂಟಿದ್ರಿ. ಇವ್ರ ಈಕಿನ ತಗೊಂಡ್ರಿ ಅಲ್ಲಿ ಒಳಗೆ ಹೋಯ್ದ್ರಿ. ಹೊಟ್ಟಾಗ ಎಂತ ಹುಟ್ಟಿದೀವ ನೀ? ಯಾರು ಏನು ಹೇಳಿದ್ರೇನು ಈಕಿನೇ ನನ್ನ ಮನೆ ಸೊಸಿ, ಗೊತ್ತಾಯ್ತು? ಅಣ್ಣ, ಈ ಊರ್ ನಮ್ಗ ಸಟ್ ಹಾಕೋದೇನಿಲ್ಲತ್ತೀನಿ. ಯಾಕಂದ್ರ ಒಂದು ಬಕ್ರ ಕಾಣಿಸಲ್ಲಾಗ್ಯಾವ, ಅಲ್ಲಿ ಹಿಡಿದು ಇಲ್ತಾನ ಬಂದೀವಿ. ಅಯ್ಯ ಬಿಡೆ ತಂಗಿ, ಊರಿಲ್ಲ ನೀರಿಲ್ಲ, ಬಕ್ರ ಆಗ್ಲಾರ ಜಾಗ ಇಲ್ಲ. ಬಕ್ರ ಸಿಗ್ತಾವಲ್ಲ, ಸಿಗ್ಲೂ ನಾ ಬಿಡ್ತೀನಿ, ನಾನು ಬುಟ್ಟಿಗೆ ಹಾಕೋತೀನಿ. ಕಾಳಜಿ ಮಾಡ್ಬಾರ್ದು ತಂಗಿಯಮ್ಮ. ಅದೇ ವಿಚಾರ ಮಾಡಕತ್ತೀನಿ ಅಣ್ಣ. ಯಾವ ಬಕ್ರನೇ ಸಿಗಲ್ಲಾಗ್ಯಾವ. ಸಿಗ್ಲಿಲ್ಲ ಅಂದ್ರ ನಮ್ ಹೊಟ್ಟಿ ಹೆಂಗ್ ತುಂಬೇಕು? ಅಕಸ್ಮಾತ್ ಸಿಕ್ಕು ಅಂದ್ರ ಅವಕ್ ನುಣ್ಣಾಗಿ ಬಳಸಿ ಊರ್ ಬಿಟ್ಟೆ ಹೋಗೋಣ. ಅಯ್ಯ ತಂಗಿ, ಇದೆಲ್ಲ ನೀ ನನ್ಗೆ ಹೇಳ್ಕೊಡ್ಬೇಕೇನು? ಅದು ಕೆಲ್ಸನ ಮಾಡ್ಕೊತದೀವಲ್ಲ, ನೀ ನೋಡು ಕಟ್ಟದ ಗೊಂಬೆ ಆಗಿ ನಿನಗ್ ನೋಡ್ದವ್ರೆಲ್ಲ ಬಾಯ ನೀರ ಜೊಲ್ಲು ಎರಡು ಒಮ್ಮೆ ಸುರಿಸ್ತೇವ. ನಮ್ ಕೆಲ್ಸನ ಅದೈತಲ್ಲ, ನಿನ್ ಮುಂದೆ ಇಟ್ಕೊಂಡು ಅದ ಕೆಲ್ಸನ ನಾ ಮಾಡಕತ್ತೀನಿ. ಹಿಡಿತೀವಿ ಸಲ ಗೂಡ್ ದೊಡ್ಡ ಪಾರ್ಟಿನ ಹಿಡಿದು ಒಳ್ಕೊಂಡು ಎದ್ದು ಬಿಡೋಣ ತಂಗಿಯಮ್ಮ, ಏನಂತಿ? ಹೌದಣ್ಣ, ನಿನ್ ಮಾತಿವಿ ಖರೆ ಐತಿ. ಇವ್ ಸಣ್ಣ ಸಣ್ಣ ಪಾರ್ಟಿ ಹಿಡ್ದು ನಮ್ಗೇನೋ ವರ್ಕೌಟ್ ಆಗಲ್ಲಾಗ್ಯದ. ಈ ಸಲ ಹಿಡಿಬೇಕನ್ನ ದೊಡ್ಡ ಪಾರ್ಟಿ ಇದ್ದಿದ್ದೆ ಹಿಡಿಬೇಕು. ಮಾಡದ್ ಮಾಡ್ತೀವಿ, ಒಂದ್ ಜರ ಕೈ ಬೆಚ್ಚಗ ಹಂಗ ತೊಂದು ಹೋಗ್ಬಿಡಾನು. ಆಕೆ ಯಾಕೆ ತಂಗಮ್ಮ, ಕೈ ಅಷ್ಟಲ್ಲ ಮೈನು ಬೆಚ್ಚಗಾಗುವಂಗ ಮಾಡ್ಕೊಳ್ಳೋನು. ಮಾರ್ನಾ ತೋಡೈನಾ ಸಾರ್ಕು ಮಾರ್ನಾ. ಚಲ್ಗೆ ಅಮ್ಮ ಚಲ್. ಐ ತಂಗಮ್ಮ, ಅಲ್ಲಿ ನೋಡಿ ನೆಂದವ್ರ ಮನದಾಗ ಅಂದಂಗ ಮಾಮ ಬರತ್ತನ್ ಮಾಮ. ಹೌದಣ್ಣ, ನೋಡಕ್ರೆ ಭಾಳ ಬಿರ್ಸದನ. ನನಗರ ತಡ್ಕೋಕೆ ಆಗಲ್ಲಾಗ್ಯದ. ಐ ನಿನಗ್ ಬಿಡಿ, ನೋಡಿದ್ರು ನನಗೂ ತಡ್ಕೊಳಕ್ ಹೋಗುವಲ್ದು. ಒಳ್ಳನ್ ಬಂಗಾರ ಚೈನ ನೋಡಿ. ಐ ನಮಸ್ಕಾರ ರೀ. ನಮಸ್ಕಾರ ರೀ. ಅಲ್ಲ, ಯಾವ್ರವ್ರು ನೀವು? ಇವತ್ತ ಫಸ್ಟ್ ಟೈಮ್ ನಿನ್ ಮಕ್ಕ ನೋಡಾಕತ್ತೀನಿ. ಈ ಕಡೆಕ್ ಬಂದಿರಿ? ಅಲ್ರಿ, ನಾವ್ ಬಿ ಈ ಊರಿಗೆ ಹೊಸದಾಗ ಅದೀವ್ರಿ. ನಾನು ಮೊಬೈಲ್ ಶಾಪ್ನಾಗ ಕೆಲಸ ಮಾಡ್ತೀನ್ರಿ. ಅದಕ್ಕ ಇಲ್ಲಿ ಎಲ್ಲರೂ ಒಂದ್ ಮನಿ ಬಾಡಿಗೆ ಅಂತೇಳಿ ನೋಡೋದ್ ಬಂದಿನ್ರಿ. ಅಷ್ಟನ? ಅದಕ್ಕೆ ಕಾಳಜಿ ಮಾಡ್ತೀರಿ? ನಿಮ್ಗ ಯಾವ ಮನಿ ಬೇಕಾರಿ ಅದ ಮನಿ ನಿಮ್ಗೆ ಬಾಡಿಗೆ ಕೊಡಿಸ್ತೀನಿ. ಗೌಡ್ರ, ನೀವ್ ಎಷ್ಟು ಒಳ್ಳೆಯವ್ರ ಅದಿರಿ.
ನಿಮ್ಮಂತರ ಒಳ್ಳೆಯವ್ರು ಇದ್ರೆ ನಮ್ಮಂತರ ಹೆಣ್ಮಕ್ಳದು ಜೀವನ ಚಂದಾಗಿರ್ತದ್ರಿ. ಅಂದಂಗ್ರಿ ನಮ್ಮ ಮನಿ ನೋಡ್ತಿರಲ್ಲ. ಅಯ್ಯ ಮಾಮ, ನಿಮ್ಮಂತವ್ರು ಇರೋದ್ರಿಂದನ ನಮ್ಮಂತ ಗಂಡು ಮಕ್ಕಳಿಗೂ ಯಾವ ಕಷ್ಟನೂ ಇರುತ್ತೆ. ಸರಿ ಸರಿ, ನೀನು ಹೋಗ್ಬೇಡ, ನೀಲೇ ಕೈ ಇಡ ಬಾಯ್ಲಿ. ಹಾ, ಈಗ ಮನಸ್ಸಿಗೆ ಸಮಾಧಾನ ಆತ ನೋಡು. ನಿನಗೇನ್ ಬೇಕು ಕೇಳ, ರೊಕ್ಕ ರೂಪಾಯಿ ಏನ್ ಬೇಕಾದ್ ಕೇಳ, ನಾನು ಅರೇಂಜ್ ಮಾಡ್ತಾನೆ. ಆದ್ರ ಅವಾಗ ಅವಾಗ ನಾನು ಗಮನಿಸ್ಕೊತ ಇದ್ರ ನಿನಗೆ ಬೇಕಾದ್ ಸಿಗ್ತೈತಿ. ಏನ್ ದೂರ ಇದ್ರ ಏನ್ ನಿಮ್ಮ ಅಣ್ಣ ನೀವು? ಹೌದ್ರಿ, ಇವ್ರೇ ನಮ್ಮ ಅಣ್ಣವ್ರು. ಅಲ್ಲ, ನಿನಕಿತ ಅರ್ಜೆಂಟ್ ಇವ್ದಾಗ ಐತ್ಲೆ, ಇವನ ನಿನಕಿತ ಬಾಂಕ್ ಮೇಮಲ್ ಬೆಳಾಗತ್ತಾನೆ. ಅಂದ್ರ ಗೌಡ್ರು ಹ್ಯಾಂಗಾರ ಅವ್ರು ಹ್ಯಾಂಗೈತಿ ಅಂತ ನೋಡಕತ್ತಾರ್ರಿ ಅವ್ರ. ಮತ್ತ ಸ್ವಲ್ಪ ದೂರ ಇಡತ್ಪ ನನ್ನಿಂದ, ಯಾಕೋ ಅವಾಡ ಕಾಂತ ನನಗಟ. ಅಯ್ಯ ಗೌಡ್ರ, ಹಂಗ್ಯಾಕ್ ಮಾತಾಡ್ತೀರಿ? ನಮ್ಮ ಅಣ್ಣ ಅಂದ್ರ ಹನುಮಂತಂದು ಬಾಲ ಇದ್ದಂಗ್ರಿ. ನಮ್ಮ ಅಣ್ಣ ನಂಗೆ ಹೊಟ್ಟೆ ಬಿಟ್ಟು ಹೋಗಲ್ರಿ. ಮಾಮ, ಸುಮ್ನಿಂದ್ರ. ಹೌದಾ? ಹಂಗಾದ್ರ ಈಗ ನಿನ್ನ ಸದ ಮೈನ ಹೆಸರು ಕೊಡ್ತಾನೆ. ಆದ್ರ ನಾ 10 ಮನೆಗೆ ನಿನ್ನ ಮನೆಗೆ ಊಟಕ್ಕೆ ಬರ್ತೇನೆ. ಮತ್ ನನಗ ಊಟಕ್ಕೆ ಜೊತೆಗೆ ಎಲ್ಲಾನು ವ್ಯವಸ್ಥೆ ಐತ್ಲ? ಬರ್ರಿ ಗೌಡ್ರ ಬರ್ರಿ, ನೀವು ಬರೋದ್ ಹೆಚ್ಚು, ನಿಮ್ಗ ನಾವು ಉಣ್ಸೋದ್ ಹೆಚ್ಚು. ಬಂದ್ರಂದ್ರ ಸ್ವರ್ಗ ಸ್ವರ್ಗ ತೋರಿಸ್ತೀನ್ರಿ ಗೌಡ್ರ. ಹೌದಾ? ಹಾಗಾದ್ರೆ ಈಗಿಂದಾಗ ನಿಮಗ ಮನಿ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ, ಬರ್ರಿ. ನಡ್ರಿ ಅಣ್ಣ. ತಂಗಿ, ಹಿಡಿದೀವಿ ದ್ವಾಡ್ ನೋಡಿ ಹಿಡಿದೀವಿ ನೋಡಿ ತಂಗಿ. ಈಗ ಬಡ್ದ ತೆಗಿಯೋನಂತದಕ್ಕ ಮಾಮನ ಗಿಂಡಿ ಕಾಣಲ್ಲ. ಈ ಸಲ ಕಪ್ ನಮ್ದೇ. ನಡಿಯಣ. ಇದ ನಿಮ್ ಮನಿ. ಇದೇನ ನೀವು ಬಾರಿ ಗಿಡಿ ಏನ್ ಕೊಡಾಕ್ ಹೋಗ್ಬೇಡ್ರಿ. ಬಟ್ ಸುಮ್ ಇರೋದ, ನಿಮ್ಗೆ ಏನ್ ಬೇಕಲ್ಲ ಎಲ್ಲ ನಾನು ನೋಡ್ಕೋತೀನಿ. ಆಯ್ತ್ರಿ ಗೌಡ್ರ, ಮನಿ ಇಟ್ಟೆ ತೋರ್ಸ್ರ ಆಯ್ತೇನ್ರಿ? ಸಂತಿ ಬಿಂತಿ ಏನು ಇಲ್ಲೇನ್ರಿ? ಸಂತೆ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತಿ? ಅದಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ತಾನ. ಬಾಯ್, ನಿಮ್ಮ ಅಣ್ಣನ ಒಂದಿಟ್ಟು ಸಂತೆ ಮಾಡಕ್ ಕಳಸ, ನಾವಿಬ್ರು ಒಳ ಹೋಗೋಣ. ಕಳಸ ಅವನ. ಏ ಮಾಮ, ಹಂಗ ಕಳ್ಸಂದ್ರೆ ಹೆಂಗ್ ಕಳ್ಸ್ರಿ? ಒಳ್ಳೆ ಪೊಂಗವಾದಿ ಬಿಡು ನೀನು. ಬೆಳ್ಳಿ ಬಂಗಾರ ಅದಾವಲ್ಲ ಎಲ್ಲ ತಂದ್ ನನ್ ತಂಗಿ ಕೈ ಕೊಡು. ಅವಾಗ ನನ್ ತಂಗಿ ತಾನ ಬರ್ತಾಳ. ಆಹಾ ಅತ್ತೇನ ಅಲ್ವಾಕ್ ಬರ್ಬೇಡ. ಅಲ್ಲ, ಈ ಮನೆಗೆ ತಂದ್ ಬಿಟ್ಟೇನಿ, 1 ರೂಪಾಯಿ ಬಾಡಿಗೆನೂ ಕೊಡ್ಬೇಡತ್ತೇನೆ, ಸಂತಿಗೂ ಕೊಡ್ತೇನೆ. ಇನ್ನ ನಿನ್ನ ತಂಗಿಗೆ ಬಂಗಾರ ಬೆಳ್ಳಿ ಹಾಕೋದೇ ನಂಗೆ ದೊಡ್ಡದನ, ಎಲ್ಲ ಹಾಕ್ತನು. ಶಿವಪೂಜಾ ಕರಿಬಿಟ್ಟಾಗ ನಿಂದನ. ಸರಿ ಬಾ, ನೀ ಬಾ. ಮಾಮ, ಈ ಕೈಯಾಗ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ತಂದಿಡು. ಈ ಕೈಲಿ ನನ್ನ ತಂಗಿನ ಕರ್ಕೊಂಡು ಹೋಗ್ ಮಾಮ, ಹೋಗು. ಅಲ್ಲೋ, ನಿಮ್ಮ ಆಕಳಕ್ಕಿಂತ ನಿನಗ ಅರ್ಜೆಂಟ್ ಇದ್ದಂಗ ಹೋಗ್ ಮಮ್ಮ ಮಾಡತ್ತದಿ. ನಿಮ್ಮ ಆಕಳ್ ಬೇಡ, ನಿಂದ ಬಾ ಅರ್ಜೆಂಟ್ ಐತಿ. ಮಾಮ, ನನ್ ಹಾಫ್ ರೇಟ್ ಇದ್ರ ಇರೋದಕ್ಕ ನಂದೇನು ಉದ್ರಿ ಇಲ್ಲ, ನಂದು ರೊಕ್ಕ ಹೋಗ. ಹಂಗಾದ್ರ ಈಗ ರೊಕ್ಕ ಕೊಡೋ ಮಟ ಏನು ಇಲ್ಲ ಅಂದಂಗ ಆಯ್ತ. ಅಂದ್ರ ಬಂಗಾರ ಬೆಳ್ಳಿ ಕೊಟ್ಟಾಗನ ಮುಂದಿನ ತೆಗದ. ಅಯ್ಯ ಗೌಡ್ರ, ಅಟ್ಟಕ್ ವಿಚಾರ ಮಾಡ್ತೀರಿ? ಹೋಗಿ ಪಟ್ ಹೋಗಿ ತಗೊಂಡ್ ಬರ್ರಿ. ತಗೊಂಡ್ ಬರೋದನ್ನ ಲೇಟ್ ಏನ್ ಆಗಲ್ಲ. ಆದ್ರ ನೀವು ಬರತನ ನಾ ಇಲ್ಲೇ ಕಾದು ಕೊಟ್ಟಿರ್ತೀನಿ. ಆಯ್ತು, ಬಂಗಾರ ಬೆಳ್ಳಿ ಕೊಟ್ಟ ಮೇಲೆ ನನಗ ಸ್ವರ್ಗನ ತೋರಿಸ್ತಿದ್ದಂಗ ಆಯ್ತು. ಅಯ್ಯೋ, ನೀವು ಕೇಳೋದ್ ಹೆಚ್ಚೇನ್ ನಾ ತೋರ್ಸೋದ್ ಹೆಚ್ಚ? ಆಯ್ತು, ನಿನ್ನ ಸಲ ದುನಿಯಾ ಮಾಡ್ತಂತ ಏನಿಲ್ಲ. ಈಗಿಂದಾಗ ಮನಿಗೆ ಹೋಗಿ ಬಂಗಾರ ಬೆಳ್ಳಿ ಎಲ್ಲ ತೊಗೊಂಬಂದ್ ಬರ್ತಾನೆ. ನೀ ಅಂಜಾಕ್ ಹೋಗ್ಬೇಡ. ಇದಿರ್ಲಾರ್ದ ಎಲ್ಲ ತೊಗೊಂಬರ್ರಿ ಗೌಡ್ರ, ಹೋರಿ. ಆಯ್ತು, ತಗೊಂಡ್ ಬಂದ ಮಾತಾಡ್ತಾನೆ. ನೀ ಬಾಳ ಹೇಳ್ಬೇಡ ಏನ. ಹಾ ಆಯ್ತು ಮಾಮ. ಸರಿ, ಹಾದಿ ಬಿಡ. ಹೌದಾ ತಂಗಿ, ಆ ಗೌಡ ನಾ ಇದ್ದಂಗ ಎಲುವಿನ ರುಚಿ ನೋಡಿ ಬಿಟ್ಟೈತಿ. ಆ ಎಲುವಿನ ರುಚಿ ಅನುಭವಿಸ್ಲಾರ್ದ ಅದಿ ಹ್ಯಾಂಗ ಬಿಡ್ತೈತಿ? ಬರ್ತೈತಿ. ನೀ ನಡಿ ಒಳಗ. ಯಪ್ಪ, ಒಂದ ಖುಷಿ ವಿಚಾರ ಐತಿ. ಏನ್ ಹೇಳಪ್ಪ? ಅಲ್ಲಿ ಮ್ಯಾಲ 12 ಎಕರೆ ಒಣ ಬೇಸಾಯ ಇತ್ತಲ್ಲ, ಅಲ್ಲಿ ಕಿನಾಲ್ ಹಾಕತೈತಿ. ಇನ್ ಮ್ಯಾಲ ಅದು ನೀರಾವರಿ ಹಾಕತ್ತೇನ. ಎಂತ ಸಿಹಿ ಸುದ್ದಿ ತಂದೆಪ್ಪ. ಮ್ಯಾಗಿನ ಹೊಲದಾಗ ಕೆನಾಲ್ ಹೇಲಿಕತ್ತು ಅಂದ್ರ ನಾನು ಎಷ್ಟೋ ಸಲ ಡಿಸಿಗಳ ಬಲ್ಲಿ ಹೋಗಿದ್ದ. ಆದ್ರ ಅವರು ಕ್ಯಾನಲ್ ಹೈಯಲ್ಲತ್ ಹೇಳಿದ್ರು. ಈಗ ಕ್ಯಾನಲ್ ಬರ್ಲಕತ್ತದ ಅಂದ್ರ ನನ್ನ ಸೊಸಿ ಕಾಲ್ಗೋಣಪ್ಪ. ಎಲ್ಲಿ ಸಸಿ ಕಾಲುವಳ ತಂದದಿ? ಅದೆಲ್ಲ ಆಗುವಾಗ ಆಗೈತಿ. ಆಕಿನಿಂದ ಏನ್ ಆಕತಿ? ಸೋಮನಿ ಹೇಳಿದ್ರೆ ಆಕಿನ ಮದ್ವಿ ಮಾಡ್ಕೊಂಡೆ, ಆಕಿನ ಹೆಚ್ಚದಿ ಮಾಂಡ. ಅಲ್ಲಪ್ಪ,
ಹಾಲಾರ ಕೆಲಸ ಆಗ್ಲಿಕತ್ತವ ಅಂದ್ರ ಎಲ್ಲ ನನ್ನ ಸೊಸಿ ಕಾಲ್ಗೋಣದು. ತಂಗಿ ಪಾರ್ವತಿ ಬಾರವ ಇಲ್ಲಿ. ಹಾ ರೀ ಮಾಮರ. ಮಾಮರ ಬಾ ಇಲ್ಲಿ ನೋಡವ ತಂಗಿ, ನಮ್ಮ ಮಡ್ಡಿ ಹೊಲದಾಗ ಕೆನಲ್ ಐದದತ್ತ. ಆದ್ರೆ ನನಗಂತೂ ಭಾರಿ ಖುಷಿ ಆಗ್ಯದ ನೋಡವ. ಎಲ್ಲ ನೀನು ಕಾಲ್ಗುಣವ ತಂಗಿ. ಹೌದ್ರಿ ಮಾಮರ, ಚಲೋ ಐತ್ರಿ. ನನ್ ಕಾಲ್ಗುಣ ಅಲ್ರಿ ಇದೆಲ್ಲ ಆ ಬದಾಮಿ ಬನಶಂಕರಿದ್ ಮಹಿಮೆ ರೀ. ಆಕಿ ಎಲ್ಲಾರ್ಗೂ ಒಳ್ಳೇದ ಮಾಡ್ತಾಳ್ರಿ. ಹಾ ಅದ ಅಂತಾಳ ಇಲ್ಲೋ ಅಂತ ಅನ್ಕೊಂಡಿದ್ನಿ. ಅಂದ ಬಿಟ್ಯಾ ನಿನ್ನ ತಾಯಿ ಬನಶಂಕರಿನ ರೀ. ಯಾಕೆ ಹಿಂಗಂತೀರಿ? ನಿಮ್ಗ ಎಷ್ಟೋ ಸತಿ ಹೇಳಿನಿ, ಏನ್ರಿ ಅನ್ಬೇಕಂದ್ರ ನನಗನ್ರಿ. ಆದ್ರ ಆ ಬನಶಂಕರಿ ದೇವಿಗೆ ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿನ್ ಬಗ್ಗೆ ನಿಮ್ಗಿನ್ನ ಗೊತ್ತಿಲ್ಲ ಅನ್ಕೊಂತೀನಿ. ಆ ಕಾಲದಾಗ ತನ್ನ ಶರೀರದಿಂದ ಹಣ್ಣ ಹಂಪ್ಲ ಎಲ್ಲ ನೀಡಿ ಮತ್ತೊಬ್ರ ಹೊಟ್ಟಿ ತುಂಬಿಸ್ದಕ್ರಿ ಆಕಿ. ಅದಕ್ಕ ಆಕಿಗೆ ಶಾಕಾಂಬರಿ ಅಂತಾರ. ಹಾ ಕೊಡ್ತಾಳ. ನೀನ್ ಹೋಗಿ ನೋಡಿದೇನೆ? ನಿಮ್ಮಂತಾರು ಹಿಂಗ ಮೂಢನಂಬಿಕೆ ನಂಬೋದ್ರಿಂದ ಇಂತ ದೇವ್ರುಗಳು ಹುಟ್ಕೊಳತ್ತಿರೋದ. ರೀ, ನಿಮ್ಗ ಎಷ್ಟ್ ಹೇಳಿದ್ರು ನೀವು ನಂಬಂಗಿಲ್ಲ. ನಾವು ನಂಬ್ತೀವಂದ್ರ ನಮ್ನ ನಂಬಾಕ್ ಬಿಡ್ರಿ. ಆ ದೇವಿಗೆ ಪೂಜೆ ಮಾಡೋದ್ರಿಂದ, ಆ ದೇವಿಗೆ ಸ್ಮರಿಸಿದ್ರಿಂದ ನಮ್ ಮನ್ಸಿಗೆ ನೆಮ್ಮದಿ ಸಿಕ್ತಂದ್ರ ನಮ್ ಮಾಡಾಕ್ ಬಿಡ್ರಿ. ಯಾಕೆ ನೀವು ಅಡ್ಡ ಆಗತ್ತೀರಿ? ಹೋಲ್ ಬಿಡವ, ಅವ ಎಂತ ಅಂದು ನಿನಗಾರ ಗೊತ್ತದಿಲ್ಲ, ಇಡೀ ಊರಿಗೆ ಗೊತ್ತಿದ್ದಂಗ ಅದ. ಇರ್ಲಿ ಬಿಡು, ಅವನ್ ಎಲ್ಲಿ ಕೇಳ್ತಿ ನೋಡವ. ನಿಂದಿಂದ ತಾಯಿದಿಂದ ನಮಗೆಲ್ಲ ಚಲೋ ಆಗ್ಯದ. ಯಾಕಂದ್ರ ಈಗ ಏನಂದ್ರ ಈ ಮನಿ ಎಲ್ಲ ಜವಾಬ್ದಾರಿ ಎಲ್ಲ ನಿಂದು. ಈ ಕಿಲಿ ಕೈ ತಗೋವ. ಅಪ್ಪ ಎದಿ ಹತ್ರಕ್ಕ ಬೆಳೆದತ್ತ ಮಗ ಅದೇನೆ. ನನ್ನ ಕೈ ಜವಾಬ್ದಾರಿ ಕೊಡೋದು ಬಿಟ್ಟ ನಿನ್ನೆ ಮನೆ ಬಂದ ಈ ಬಿಜೆಪಿ ಕಾರ್ಯಕ್ರಮ ನೀ ಜವಾಬ್ದಾರಿ ಕೊಡಕ್ ಹೊಂಟದಿ. ನಿನಗೆ ಸ್ವಲ್ಪ ಗೊತ್ತಾಗತ್ತಲ್ಲ. ಎಲ್ಲಾರ ಮುಂದೆ ನನ್ನ ಮರ್ಯಾದೆ ಕಳಿಬೇಕಂತ ಮಾಡತ್ತಿದ್ದೇನೆ. ಮಾಮಾರ, ನಂಗ್ಯಾಕ್ ಬೇಕ್ರಿ ಮನಿ ಅಧಿಕಾರ? ನನಗ ಮನ್ಯಾಗ ಇರಾಕ ಒಂದಿಟ್ ಜಾಗ ಕೊಟ್ರಿಲ್ಲ, ಅಷ್ಟೇ ಸಾಕ್ರಿ. ನಿಮ್ ಮುಂದ ನಂಗ್ ನ್ಯಾಯ ಕೊಡಿಸ್ರಿ ಬಂದಾಗ ಇಲ್ಲವಾ ಬಾ ನನ್ ಮನಿ ಸಸ್ಯಾಗಂತೇಳಿ ಮನಿ ತುಂಬಿಸ್ಕೊಂಡ್ರಲ್ಲ, ಅಷ್ಟೇ ಸಾಕು. ಇದ್ರ ಮುಂದ ನನ್ಗೇನು ಬ್ಯಾಡ್ರಿ ಮಾಮರ. ಆ ಅಧಿಕಾರ ಏನೈತ್ಲಾ ನಿಮ್ ಮಗನ್ ಕೈಯಾಗ ಕೊಡ್ರಿ. ಏನು ಆ ಪಾರ್ವತಿ, ಇಂಥವನ್ ಕೈಯಾಗ ಅಧಿಕಾರ ಕೊಡತೈತಿ? ನಮ್ಮ ಮನಿ ಮಾನ ಮರ್ಯಾದೆ ಕಳೆದಂತ ಮನುಷ್ಯ. ಆದ್ರ ಇವನ್ ಕೈಯಾಗ ಅಧಿಕಾರ ಕೊಟ್ಟ ಅಂದ್ರ ಗುಡಿಸಿ ಗುಂಡಾರ್ ಮಾಡಿರ್ತಾನವ. ಇಂಥ ನನ್ನ ಸೊಸಿ ಹಾಳತ್ತಂದ ಕೇಸಂದ್ರ ನಾನೇನು ಕೈಯಾಗ ನಮ್ಮ ಮನಿ ಜವಾಬ್ದಾರಿ ನಿನ್ನ ಕೈಯಾಗ ಕೊಡ್ಲಕತ್ತೀನವ. ಇಂಥವನ್ ಕೈಯಾಗ ಕೊಟ್ರ ನಮಗೆಲ್ಲ ಬೀದಿಗೆ ತಂದಿಡೋ ಮಗ ಇವ. ಅಪ್ಪ ಏನ್ ಹೇಳ್ತಿ? ಹೋಗು ನಾ ಎಲ್ಲ ನಿನ್ನ ನೋಡಿನ ಹೋಗು. ಎಲ್ಲ ಗುಡಿಸಿ ಗುಂಡಾರ್ ಕೊಡ್ತಿ. ಯಾಕ ಭಾಗ್ಯದ ಲಕ್ಷ್ಮಿ ನನ್ನ ಮನೆಗೆ ಬಂದಾಳತ್ತಂದು ನಂದು ಊರಾಗಿಟ್ಟು ಮರ್ಯಾದೆ ಕೈದದ. ನಿನ್ನಂತ ಮಗ ಹಾನತ್ತ ಅಂದ್ರ ಯಾವ ಗಿಡಕ್ಕೆ ಹೋಗ್ಬೇಕಾಗಿತ್ತ ನಾ ಎಷ್ಟೊತ್ತಿಗೆ. ಹೋಗು ಶಾಣೆ ಇದ್ದಿ, ದೊಡ್ಡ ಮನುಷ್ಯ. ಪಾರ್ವತಿ, ಇದಕ್ಕೆಲ್ಲ ನೀನ ಕಾರಣ. ನಿನ್ನ ನೋಡ್ಕೊತೀನಿ, ಬಿಡಂಗಿಲ್ಲ ಪಾರ್ವತಿ. ನೋಡವ ಪಾರ್ವತಿ, ನನ್ನ ಮಗಂದು ಏನು ಮಾತು ಕೇಳ್ತಿ? ಅವಂದು ಎಲ್ಲ ಮಾತ ತಲೆಗೆ ಹಚ್ಕೊಬೇಡವ. ಹೋಗು ಮನ್ಯಾಗ ಹೋಗಿ ಒಂದೆರಡು ದೇವ್ರ ಮುಂದೆ ದೀಪ ಅದು ಹಚ್ಚವ. ಹೋಗು. ಇಲ್ರಿ ಮಾಮರ, ನನ್ಗೂ ಅವ್ರ ಮಾತು ಕೇಳಿ ಸ್ವಲ್ಪ ಬೇಸರ ಆಯ್ತು. ಯಾಕಂದ್ರ ಅವ್ರಿಗೂ ಅಧಿಕಾರ ಬೇಕನ್ನೋದು ಅನ್ನಿಸ್ತಿರ್ತೈತಿಲ್ಲ, ಅವ್ರ ಕೈಯಾಗ ಕೊಡ್ಬೇಕಾಗಿತ್ತು ನೀವು. ಹೋಲ್ ಬಿಡ್ರಿ, ನೀವು ಏನೋ ಒಂದ್ ಮಾಡಿರ್ತೀರಿ ಅಂದ್ರ ಅದ್ರ ಹಿಂದ ಒಂದು ಅರ್ಥ ಇರ್ತೈತಿ. ಪರವಾಗಿಲ್ಲ ಮಾಮರ, ಬರೀ ದೀಪ ಅಷ್ಟೇ ಹಚ್ಚೋದಲ್ರಿ, ಇದೆಲ್ಲ ಆ ತಾಯಿ ಬನಶಂಕರಿದ ಕೃಪೆ ರೀ. ನಾವು ಈ ಸತಿ ಬಾದಾಮಿ ಬನಶಂಕರಿ ಜಾತ್ರೆಗೆ ಹೋಗ್ ಬರೋನ್ರಿ. ಆಯ್ತಳವ ಪಾರ್ವತಿ, ನೀ ಹೇಳ್ದಂಗ ಆ ತಾಯಿ ದರ್ಶನಕ್ಕೆ ಹೋಗಾನಿ. ಯಾಕಂದ್ರ ಆ ತಾಯಿ ನಮ್ಗೇನು ಕಮ್ಮಿ ಕೊಟ್ಟಾಳ, ಎಲ್ಲ ಸಿರಿ ಸಂಪತ್ತೆಲ್ಲ ಕೊಟ್ಟಾಳ. ಯಾಕಂದ್ರ ನಿಂದೆಲ್ಲ ಕಾಲ್ಗುಣವ. ನಡಿ ಮನ್ಯಾಗ ಹೋಗಿ ದೀಪ ಹಚ್ಚು, ಜಾತ್ರೆಗೆ ಹೋಗಾನತ್ತ. ಅಲ್ಲ, ಆಳುಗಳಿದ್ದು ನೀನ ಬಿಟ್ಟಿಗೆ ಆಗ್ತದಿ? ಅಯ್ಯ, ಹಂಗೇನ್ರಿ? ನಮ್ ಕೆಲ್ಸ ನಾವ್ ಮಾಡ್ಕೊಳಬೇಕಲ್ಲ, ಆಳ್ಗಳ ಮೇಲೆ ಬಿಟ್ಟು ಕೊಡಾಕ್ ಬರ್ತೈತೆ? ಅಲ್ಲ, ನೀ ನನ್ನ ಪ್ರೀತಿ ಏನ್ ತಿಳಿದಿಲ್ಲ? ಅದು ಇಡೀ ಊರಿಗೆ ಗೊತ್ತೈತಿ. ನಾನು ನಿನಗೆ ಭಾಳ ಬೇಯತ್ತಿದ್ನಿ. ಇರ್ಲೇ, ಈಗ ನೀ ನನ್ನ ಎಷ್ಟು ಲವ್ ಮಾಡ್ತಿ? ಇದ್ಯಾವ್ದಿದು ಹೊಸ ಭಾಷೆ ಅಲ್ರಿ? ಈಸ್ ದಿನ ನನ್ ಕೊಂಡ್ರ ಶೇಳ್ ಕಡ್ದಂಗ್ ಮಾಡ್ತಿದ್ರಿ, ಇವತ್ತೇನು ಮೈ ಮೇಲ ಬ್ಯಾರೆದೇ ಬಂದಂಗ್ ಮಾಡಾತ್ತೀರಿ.
ಅದು ಪ್ರೀತಿ ಯಾವಾಗ ಹೆಂಗೆ ಬರ್ತೈತಿ ಗೊತ್ತಿರಂಗಿಲ್ಲ. ನನಗೆ ಇವತ್ತ ನಿನ್ನ ಮೇಲೆ ಪ್ರೀತಿ ಬಂದೈತಿ, ಅದಕ್ಕೆ ಪ್ರೀತಿಯಿಂದ ಮುದ್ದಾಡ್ನು ಅಂತೇಳಿ ಬಂದನಿ. ಏ ಬಿಡ್ರಿ, ಅಲ್ಲಿ ಮಾಮಾರ ಅದಾರ, ಏನ್ ಅಸೈತನ ಮಾಡತ್ತಾರ ನೀವು? ಹ ನೋಡ್ರಿ ಕೆಲ್ಸ ನೋಡ್ರಿ. ಪಾರ್ವತಿ, ಆದ್ರೆ ನನಗೆ ಒಂದು ಸಣ್ಣ ಸಹಾಯ ಮಾಡ್ಬೇಕು ನೀ. ಅದೇ ಅನ್ಕೊಂಡಿದ್ನಿ, ಇಷ್ಟೆಲ್ಲ ರಂಸ ಆತಾರಂದ್ರ ಏನಾರ ಒಂದು ಹಿಂದ್ ಇಟ್ಟಿರ್ತಾರಂತ. ಏನ್ ಹೇಳ್ರಿ? ಏನಿಲ್ಲ, ನನಗೆ ಅರ್ಜೆಂಟ್ 1 ಲಕ್ಷ ರೂಪಾಯಿ ಬೇಕಾಗಿತ್ತು. ಹಾ 1 ಲಕ್ಷ ರೂಪಾಯ? 1 ಲಕ್ಷ ರೂಪಾಯಿ ಅಂದ್ರ ಅದ್ರ ಕಿಮ್ಮತ್ತರ ಗೊತ್ತದ ನಿಮಗ? 1 ಲಕ್ಷ ರೂಪಾಯಿ ಅಂತ ಎಷ್ಟ್ ಚಂದ ಕೇಳ್ತೀರಿ. ಮಾಮಾರಿಗೆ ಗೊತ್ತಾಯ್ತಂದ್ರ ನನಗ ಬೈತಾರ ಅವ್ರು. ಹೊರ ಕಡೆ 1 ಲಕ್ಷ ರೂಪಾಯಿ ಅಲ್ಲ, 10 ರೂಪಾಯಿನ ನಾನು ಅಂತಾಕಿಲ್ಲ. ಸುಮ್ಮ ನಂಗ್ ಕಾಡಕ್ ಹೋಗ್ಬೇಡ್ರ ನೀವು. ಏಯ್ ಅಲ್ಲ, ನೀ ನನ್ನ ಮೇಲೆ ಎಷ್ಟು ಜೀವ ಅದ ಹೇಳು? ನಿನ್ನ ಗಂಡ ಅಂದ್ರೆ ಕಿಮ್ಮತ್ತಿಲ್ಲನು? ಗಂಡ ಅಂದ್ರ ಕಿಮ್ಮತ್ ಅದಿರಿ, ಅದಕ್ಕಂತ ಬೇಕಂತ ಹೇಳ್ರಿ. ದಿನ ಕಾಲ್ ಬಿದ್ದು ಕೈ ಮುಗಿತೀನಿ, ಆದ್ರ ರೊಕ್ಕ ಮಾತ್ರ ಕೇಳಕ್ ಹೋಗ್ಬೇಡ್ರಿ. ನೋಡು, ನಾ ಹೇಳಾಕ್ತೀನಿ, ಹಂಗೆಲ್ಲ ಮಾಡ್ಬೇಡ. ನೀ ನನಗೆ ಈಗ 1 ಲಕ್ಷ ರೂಪಾಯಿ ಕೊಡ್ತಿ ಅಷ್ಟೇ. ರೀ, ಮಾಮಾರು ನಂಬಿಕೆ ಇಟ್ಟು ನನ್ ಕೈಯಾಗ ಕಿಲಿಕೆ ಕೊಟ್ಟಾರಂದ್ರ ನಾ ನಂಬಿಕೆ ಉಳಿಸ್ಕೋಬೇಕ. ನಾನು ಚಾಚು ತಪ್ಲಾರ್ದ್ರೆ ತಿಂಗಳ ಹೋಗಿ ಮಾಮಾಗ ಲೆಕ್ಕ ಕೊಡ್ಬೇಕು. ನಿಮ್ಗ 1 ಲಕ್ಷ ರೂಪಾಯಿ ಕೊಟ್ಟಿನಂದ್ರ ಆ ಕಿಲಿಕೆ ಅವ್ರೇ ಕಸ್ಕೊಂಡ್ಬಿಡ್ತಾರ. ನೋಡು, ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಪಟ್ಟವ ಏ ಬಿಡ್ರಿ. ನೋಡ್ರಿ, ನಾನ್ ನಿಮ್ಗೆ ಸೀರಿಯಸ್ ಆಗಿ ಹೇಳತ್ತೀನಿ, ನನಗ 1 ರೂಪಾಯಿನೂ ಕೊಡಕ್ ಆಗುದಿಲ್ಲ. ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ, ಸುಮ್ಮ ನಂಗ್ ಕಾಡಕ್ ಹೋಗ್ಬೇಡ್ರಿ, ನಂಗ್ ಕೆಲ್ಸ ಮಾಡದಾವ್. ಏ ಮಾಮ, ಪಾರ್ವತಿ, ನಾ ಹೊಂಟ ಬ್ಯಾಂಕ್ ಕೆಲಸ. ಯಾಕೊಂದು ಬರ್ತಂತ ಏನಿಲ್ಲ, ಇಲ್ಯಾಕ್ ಬಂದದೆ? ಅಲ್ಲೋ, ನಮ್ಮ ಮನ್ಯಾಗ ನಮ್ಮ ಅಪ್ಪ ನೀತಿ ನೋಡ್ರ, ನನಗೆ ಮರ್ಯಾದೇನ? ಅಯ್ಯ ಮಾಮ, ಬರ್ತಾನಂತ ಇಲ್ಲ ಬಂದ್ ಕೂತ್ಬಿಟ್ಟಿ. ನಾನ್ ದಾರಿ ಕಾದ ಕುಂತೀವಲ್ಲಿ. ನೋಡು, ನಾನು ಹಗರ್ಕ ರಮೇಶ್ ಇಸ್ಕೊಂಡ್ ಬರ್ಬೇಕಾಕತಿ. ಒಮ್ಮೆ ಎಗ್ದನ ಕೇರ ಆಕಿ ಮತ್ತ ನಮ್ಮ ಅಪ್ಪನ ಮುಂದೆ ಹೇಳಿ ಮತ್ ಫಿಟ್ಟಿಂಗ್ ಇಟ್ಲತ್ತಿಕೋ, ನಾನು ಹೊರಗೂ ಬಿಡಂಗಿಲ್ಲ ಅವ್ರ. ಅಯ್ಯ ಪಿಶರ್ಯ, ಕಾರ್ತಿಗಂಜವಾಗಿ ನೀ ಏ ನನ್ನ ತ್ರಾಸ ನನಗ್ ಗೊತ್ತ, ನಿನಗ ಏನ್ ಹೇರೋ ಅರ್ಥ ಆಗೋದಿಲ್ಲ ನಿನಗ. ಏ ಮಾಡ್ಕೋ ಮಾಮ, ನೀ ಬರ್ತಿ ಅಂತಲ್ಲಿ ನಮ್ ತಂಗಿ ಚಿಂತೆ ಮಾಡ್ಕೊತ್ ಕುಂತಾಳ. ರೊಕ್ಕ ಸಾಧ್ಯ ಅದು ಏನಿಲ್ಲ. ರೊಕ್ಕ ನೋಡು, ಈ ಮನಿ ಅಧಿಕಾರಿ ಎಲ್ಲ ನನ್ನ ಹಿಂತಿಕೆ ಆಗೈತೆ. ಏನ ನಾನು ಎಷ್ಟೋ ಪ್ರಯತ್ನ ಮಾಡಿ ರಮೇಶ್ ರೊಕ್ಕ ಇಸ್ಕೊಳಕ್ ಹೋದ್ನಿ. ಆಕಿ ನನ್ನ ಕೈ ರೊಕ್ಕನ ಕೊಡುವಾಳ. ಭಾಳ ಏನ್ರಿ ಮಾತಾರ ನಮ್ಮ ಅಪ್ಪ ಹೇಳ್ತಂತಾಳ. ನಮ್ಮ ಅಪ್ಪ ಹೇಳ್ರ ಅವ್ ನನಗ ಬೇದ ಕಳಿಸ್ತಾನ ಹೊರಗ. ಅದಕ್ಕ ಸ್ವಲ್ಪ ಸಮಾಧಾನ ಹಿಡ್ಕೋತ ಹೇಳ್ತೀನಿ ನಿನಗೆ. ಅಯ್ಯ ಮಾಮ, ನಿನಗೂ ನನಗೂ ಏನು ವ್ಯತ್ಯಾಸನ ಇಲ್ಲಲ್ಲ. ತಗೋ ಹಾಕೊಂಡ್ ಬಿಡು, ನಾ ಮತ್ತೊಂದು ಹಾಕೋತನತ್ ಮನ್ಯಾಗ ಹೋಗಿ. ಏ ನಾನು ಏನ್ ಅನ್ಕೊಂಡಿದ್ವಿ ಮಗನ, ನಾ ಗಂಡ್ಸ್ ಆಗಿದೆ ಕಣ. ನಿಮ್ಮ ಅಕ್ಕ ನೀನು ಇಬ್ರು ಬಂದ ಡೊಜ್ಜೇರಿ ಇಲ್ಲಿ. ಏನ ನಿಮ್ಗೆಲ್ಲ ಅಲ್ಲಿ ಮನಿ ಪ್ರಿಯದಾಗ ಕೊಟ್ಟು ನಿಮ್ಗೆ ಶಾಂತಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಮಾಡೀನಿ. ನನಗ ಮಾತಾಡ್ತೇನೆ ಮಗನ, ನೀವು ರೊಕ್ಕಕ್ಕೆ ಬೆಳೀತೀರಿ. ಇದಕ್ಕೆ ನಂತಕ ದುಡ್ಡು ಐತೇಳಿ ನಾಯಿಗಿತ್ತಿ ಬೆಳೀತು ಅದರ ಅಂತಕ ತಿಳ್ಕೊಳ್ಳೋದನ್ನ. ಐ ಪಿಸ್ರೇ ಬಿಡು, ನೀ ಏನ್ ಹಂಗ ಕೊಡೋದಿಲ್ಲ. ನನ್ ತಂಗಿ ಬೇಕಾಗ್ಯಾಡ, ಅದು ಕೊಡಾತಿ. ಕೊಡಂಗಿದ್ರ ಕೊಡು, ಬಿಡಂಗಿದ್ರ ಬಿಡು. ನಮಗೇನು ನಿನ್ನಂತ ಮಾಮಾಗಳು ರಗಡ್ ಮಂದಿ ಸಿಗ್ತಾರ. ಏಯ್ ಬಾಯಿ ಬಂದಾಗ ಎತ್ತರ ಮಾತಾಡ್ಬೇಡ. ಮೊದಲ ನನಗ ಪಿತ್ತ ನೆತ್ತಿಗಿರೈತಿ. ನೀ ಅಂದಿದ್ ಒಂದೊಂದು ಮಾತು ನನಗ ಜೀರ್ಣ ಮಾಡ್ಕೊಳಕ್ ಆಗುತ್ತ. ಇಷ್ಟಕ್ಕೆಲ್ಲ ಕಾರ ನನ್ನ ಹಿಂತಿನ ಅಕ್ಕಿ ಅಧಿಕಾರಿ ಇಲ್ಲ ಅಂದ್ರ ಇಷ್ಟೊತ್ತಿಗೆ ನನ್ನ ಕೈಗ ಸಾಕಷ್ಟು ದುಡ್ಡು ಇರ್ತಿತ್ತ. ಇನ್ನಂತವ್ರನ್ನ 1000 ಮಂದಿನ ರೊಕ್ಕ ಕೊಟ್ಟ ಖರೀದಿ ಮಾಡ್ತಿದ್ನಿ. ಈಗ ನೀ ಮಾತಾಡತ್ತಿದ್ದೀನಿ ನನಗ ನೀನು ಸರಳ ಜಾಗ ಬಿಟ್ಟಿ ಪಾಡ. ಇದಕ್ಕಾರ ಮಗನ ಇಲ್ಲೇ ನಿನ್ ಕೊಂದ ಬರ್ತಾನ ಮತ್ತ. ಏ ಮಾಮ, ಅದೆಲ್ಲ ನನ್ಗೆ ಏನು ಗೊತ್ತಿಲ್ಲ. ನನ್ ತಂಗಿ ನಿನ್ ಕರ್ಕೊಂಡ್ ಬಾನ ಅಂದಾಳ. ನಡಿ ನಡಿ, ಏನ್ ಮಾತಾಡೋದಿದ್ರು ಅಲ್ಲೇ ಹೋಗಿ ಮಾತಾಡೋಕತ್ತಿ ಬಾ. ತಂಗಿ ತಂಗಿ, ಮಾಮ ಬಂದ ನೋಡೆ. ಅದೇನ್ ಮಾತಾಡ್ಕೋ. ಯಾಕೋ ಮಾಮ ಅನ್ಕೊಂಡ್ರ ನನಗ ಆಗೋವಲ್ದು. ಅಲ್ರಿ ಮಾವ, ಒಂದು ಯಾವಾಗ ಹೋಗಿರಿ ರೊಕ್ಕ ತರ್ತೀರಂತ? ನಾ ರೊಕ್ಕನೇ ತಂದಿಲ್ಲಲ್ಲ, ಎಲ್ಲಿ ತಂದಿರೇನ್ರಿ? ನೋಡು, ನಾನು ನಿನ್ನ ಸಲುವಾಗಿ ಎಷ್ಟೋ ಹರ್ಸಾಸ ಪಟ್ನಿ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡ್ ಬರ್ಬೇಕಂತೇಳಿ. ಎಲ್ಲ ಅಧಿಕಾರ ನಾನು ಹಿಂತಿ ಕೈ ಆಗೈತಿ. ಆಕಿ ಹೇಳ್ದಂಗ ಕೇಳೋದಾಗೈತಿ. ಏನ ಅದಕ್ಕೆ ನೀನು ಚಿಂತೆ ಮಾಡಬೇಡ. ಸದ್ಯಕ್ಕೆ ನಿನ್ನ ಬಂಗಾರ ಒಂದು ಇಟ್ಕೋ, ಇಷ್ಟ ತಗೋ. ಏನ ಈಗ ನಡಿ ಪಟ್ನ ಒಳಗೋಣ. ಏ ಮಾಮ, ಅಲ್ಲ ಬೆಟ್ಟದಷ್ಟ ಆಸೆ ಹುಟ್ಟಿಸಿ ಇದು ಬಂಗಾರ ಕೊಡಕತ್ತಿ ಅಲ್ಲ, ಇದು ಯಾರಿಗೆ ಬೇಕು? ನನ್ಗೇನಿಲ್ಲ, ರೊಕ್ಕ ಬೇಕು, ರೊಕ್ಕ ಕೈ ತುಂಬ ಬಂಗಾರ ಬೇಕು. ಇದೇನು ಒಂದು ನಕ್ಲೆಸ್ ಕೊಡಿಸಿ ಒಳಗ್ ನಡಿಯತ್ತ, ಒಳಗ್ ಬರಂಗಿಲ್ಲ ನಾನ. ಏಯ್ ಎದಕ್ಕೆ ರೊಕ್ಕ ಸಾಯ್ತಿ? ಅಲ್ಲ ನಾ ರೊಕ್ಕದ ಮನುಷ್ಯನ ಮುಂದಿತ್ತೇನೆ, ನನಗಿಂತ ಹೆಚ್ಚಿಂದ ಏನೈತಿ ನನಗೆ?
ಐ ಬಿಡು ತಂಗಿ, ಮಾಮಾಗೆಲ್ಲ ಕೊಡ್ಬೇಕನ್ನೋ ಮನಸ್ಸು ಭಾಳ ಐತಿ. ಆದ್ರ ಮಾಮಾಗ ಅಧಿಕಾರ ಕೈಯಾಗ ಏನೂ ಇಲ್ಲ, ಎಲ್ಲ ಹೆಂಡತಿ ಕೈಯಾಗ ಐತಿ. ಏಯ್ ಅದನ್ನ ನಿಮ್ಮ ತಂಗಿ ಮುಂದೆ ಯಾಕೆ ಹೇಳತ್ತೇವು? ಒಟ್ಟ ಸುಮ್ಮನೆ ನಾ ಎಲ್ಲ ಬರೋಬ್ಬರಿ ಮಾಡ್ತಾನೆ ನೋಡು. ನಾನು ನಿನಗೆ ಏನು ಬೇಕಲ್ಲ ಎಲ್ಲ ತಂದು ಕೊಡ್ತಾನೆ. ಪಪ್ಪ ನನಗೆ ಟೈಮ್ ಕೊಡ. ಮಾಮಾಗೆಲ್ಲ ಕೊಡ್ಬೇಕನ್ನೋ ಮನಸ್ಸ ಭಾಳ ಐತಿ. ಆದ್ರ ಮಾಮ ಹೆಂಡತಿಗೆ ಅಂಜಿ ಸುಮ್ಕೊಂಡ್ರಾಕತ್ತಾನ. ಮನ್ಯಾಗ ಒಂದು ಇಟು ಕಿಮ್ಮತ್ತಿಲ್ಲ. ನನಗೂ ಮಾಮಗೂ ವ್ಯತ್ಯಾಸನ ಇಲ್ಲ. ಏ ಅಲ್ಲೂ ಎಲ್ಲ ತಂದು ಇಲ್ಲ ಹೇಳತ್ತದೆ ನೋಡು. ಇದ ನನಗೆ ಅಟ್ಟ ಗೊತ್ತಿರಲಿ ಏನು ಹೇಳಾಕ್ತೀನಿ. ಒಟ್ಟು ನಿಮ್ಮ ತಂಗಿಗೆ ಹೇಳಕ್ ಹೋಗ್ಬೇಡ, ಮ್ಯಾಲ ಅರಿಮಿಟ್ ಮಾಡ್ತಾನೆ. ಸುಮ್ಮನೆ ಓ ಏ ಅಲ್ರಿ ಗೌಡ್ರ, ಹೆಂಡತಿಗೆ ಅಂಜೋಗಿದ್ರ ಊರ್ ತುಂಬಾ ತಿರ್ಗಾಡ್ತಿರೋ ಚಟ ನಿಮ್ಗೆ ಅದಕ್ರಿ? ಹೆಂಡತಿ ಮಾತ್ ಕೇಳ್ಕೊಂಡು ಮನಂದ್ ಊಟ ಮಾಡಿ ಮನೆಗೆ ಬೀಳ್ಬೇಕಲ್ರಿ? ಏಯ್ ಬಾಯ್ ಬಂದಾಗ ಮಾತಾಡಬೇಡ. ನನ್ನ ತಾಕತ್ತ ನಿಮಗ್ ಗೊತ್ತಿಲ್ಲ. ನನ್ನ ತಾಕತ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ನಿನಗೇನ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಷ್ಟ ಬೇಕಲ್ಲ? ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಪಾರ್ವತಿ. ಆಕಿನ ಹೊರ ಹಣಿಸಿ ನಿನಗೇನತ್ಲ ಏನ್ ಬೇಕೆಲ್ಲ ತಂದು ಕೊಡ್ತಾನ. ಅಂದಾಕ್ ಹೋಗ್ಬೇಡ. ನೋಡ್ರಿ ಗೌಡ್ರ, ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ತರಾಪ್ಲಿದ್ರ ನಮ್ ಮನಿಗ್ ಬರ್ರಿ, ಇಲ್ಲಿಲ್ಲಂದ್ರ ನಮ್ ಮನಿಗೆ ಹೆಜ್ಜೆ ಇಡಕ್ ಹೋಗ್ಬೇಡ್ರಿ. ಹೌದು ಮಾಮ, ನೀ ರೊಕ್ಕ ರೂಪಾಯಿ ತಗೊಂಡ್ ಬರೋದಿದ್ರ ಈ ಕಡೆ ಬಾ, ಇಲ್ಲಾಂದ್ರೆ ವಾಸನಿನೂ ನೋಡಕ್ ಹೋಗ್ಬೇಡ. ಸುಮ್ಮನ ಮಂದೆಲ್ಲ ಮಾತಾಡ್ಕೊಂತಾರ ನನ್ನ ತಂಗಿ ಕೂಡ ಈ ಸೌಕರ್ಯ ಅದಾನ ಅಂತೇಳಿ. ಈ ಬಂದಿದ್ದಲ್ಲ ಬರ್ಸಿದಲ್ಲ ಸುಮ್ ಯಾಕೆ ಅನ್ಸ್ಕೊಳಕ್ ಹೋಗುನ್ ಮಾಮ. ಏಯ್ ನೀವಿಬ್ರು ನನಗ ಬಾಳ ಹೇಯಾಸ್ ಮಾತಾಡಕತ್ತೀರಿ. ಈಗ ಒಟ್ಟ ಬಂಗಾರ ಬೆಳ್ಳಿ ರೊಕ್ಕ ತಗೊಂಡ ಬರ್ತಾನ ಏನ? ಅವಾಗ ಐತ್ ನಿಂದ 7-11. ಬರೋಬ್ಬರಿ ಚಾವಿ ಕೊಟ್ಟು ನೋಡಿ ತಂಗಿನಿ. ಎಲ್ಲಿ ಚಾವಿ ಹಾಕಿದ್ರ ಎಲ್ಲಿ ಗಾಡಿ ಚಾಲು ಆಗ್ತದ ಅನ್ನೋದು ನನ್ಗ ಖೂನದಣ್ಣ. ನಾವ್ ಇಟ್ ಹಿಂಗ್ ಮಾತಾಡಿರ್ಲಿಲ್ಲ ಅಂದ್ರ ಅವ ನಮ್ಗ ತಂದೆ ಕೊಡ್ತಿರ್ಲಿಲ್ಲ. ಅವನ್ ಹೆಣ್ತಿಗೆ ಖಲಾಸ್ ಮಾಡರೆ ನಮಗ್ ತಂದು ಕೊಡ್ತಾನವ. ಐ ಬಿಡೆ ತಂಗಿ, ಯಾರು ಇದ್ರೇಟು ಸತ್ರೇಟು, ನಾವಿಟ್ ಚಂದಾಗಿದ್ರೆ ಸಾಕು. ನಡೀನ್ ಒಳಗ ಬಾ ಅಣ್ಣ. ಇಷ್ಟಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಪಾರ್ವತಿ. ಈಕಿಷ್ಟೆಲ್ಲ ಹರಡ್ಬೇಕಂದ್ರೆ ಈ ನಮ್ಮಪ್ಪ ಆಕೆ ಕೈಯಾಗ ಅಧಿಕಾರ ಕೊಟ್ಟ ದೊಡ್ಡ ತಪ್ಪು ಮಾಡಿದ. ಆಕೆ ಕೈಯಾಗ ಅಧಿಕಾರ ಕೊಟ್ಟಿರ್ಲಿಲ್ಲ ಅಂದ್ರೆ ಈ ಬೀದಿ ಬೇಕಾರಿ ಈ ನನ್ನ ಮನ್ಯಾಗ ಬಂದ ನನಗ ರೊಕ್ಕ ಕೊಡ್ಲಾರ್ದ ನನಗೆ ಅವಮಾನ ಮಾಡಿ ಹಾರಾಡ್ತಿರಲಿಲ್ಲ. ಹಾದಿ ಬೀದಿ ಹೋಗೋರಲ್ಲ ನನಗೆ ಕೇವಲವಾಗಿ ಮಾತಾಡಕತ್ತಾರಂದ್ರ ಅದಕ್ಕೆಲ್ಲ ಕಾರಣ ಈಕಿನ ಹೆಂಗಾರ ಮಾಡಿ ರಮೇಶ್ ಕರ್ಕೊಂಡು ಹೋಗ್ಬೇಕಾರೆ ಒಂದು ಯಾವ್ದಾರ ಐಡಿಯಾ ಓಡಿಸ್ಬೇಕ. ಹಾ ಒಂದು ಐಡಿಯಾ ಬತ್ತ. ಏನಂದ್ರೆ ಈಕಿ ಬನಶಂಕರಿ ದೇವಿ ಭಕ್ತಳದಾಳ. ಆಕಿ ಮೇಲೆ ಭಾಳ ಅಪಾರವಾದ ನಂಬಿಕೆ ಇಟ್ಟಾಳ. ಅದ ದೇವಿ ಹೆಸರು ಹೇಳಿ ಈಕಿನ ರಮೇಶಿ ಹೊರಗೆ ಕರ್ಕೊಂಡು ಹೋಗ್ಬೇಕ. ಈಗ ಅದನ್ನ ಮಾಡ್ತಾನೆ. ಪಾರ್ವತಿ ನನಗೆ ಅವಮಾನ ಮಾಡ್ತಿದ್ದಲ್ಲ, ಇನ್ನು ಮೇಲೆ ತೋರಿಸ್ತಾನೆ ನಾ ಏನಂತೇಳಿ. ಪಾರ್ವತಿ ಪಾರ್ವತಿ ಪಾರ್ವತಿ, ನಾ ಸಿಗರೇಟ್ ಸಿದಿದ್ ನೋಡಿ ಮೂಗು ಮುಚ್ಕೋಬೇಡ. ನಾ ಅದನ್ನ ಹೋಗದ್ ಬಂದೇನಿ. ಬಾ ಸ್ವಲ್ಪ ಕೊಂಡ್ರು ನಿನ್ ಜೋಡಿ ಮಾತಾಡೋದೈತಿ. ನೀವು ನನ್ ಜೋಡಿ ಮಾತಾಡ್ತೀರಿ? ಅಲ್ಲ ಹೆಂಡತಿ ಜೊತೆ ಮಾತಾಡೋದಾರ ಮತ್ತೆ ಹದ್ಯಾಗ ಜೋಡಿ ಮಾತಾಡ್ತಾರನ. ಬಾ ಕೊಂಡ್ರೆ ಅಂಜ್ಬೇಡವಾ. ಏನ್ ಹೇಳ್ರಿ ರೀ, ಅದೇನ್ ಮಾತಾಡ್ಬೇಕು ಮಾತಾಡ್ರಿ. ಯಾಕಂದ್ರ ಈಗ ಬನಶಂಕರಿ ಜಾತ್ರೆ ಐತಲ್ರಿ, ಅದಕ್ಕ ಆ ದೇವಿ ಹೆಸರ್ನಾಗ ನಾನು ಜಪ ಮಾಡಾತೀನ್ರಿ. ಅದಕ್ಕ ಏನ್ ಮಾತಾಡ್ಬೇಕು ಜಲ್ದಿ ಮಾತಾಡ್ ಕಳಿಸ್ರಿ ನನಗ. ಪಾರ್ವತಿ, ನೀ ಆ ದೇವಿ ಹೆಸರು ತಗೊಂಡ್ಲೆ ನಾನು ಅದೇ ವಿಷಯನ ಮಾತಾಡ್ಬೇಕಂತ ಬಂದೀನಿ ನೋಡು. ಬಾದನ ಮದುವೆಯಾಗಿ ಜಾತ್ರೆ ಹೋಗೋಣ್ರಿ ಅಂತಿದ್ಲೆ. ಅದಕ್ಕೆ ಈಗ ರೆಡಿ ಆಗ, ನಾಳೆ ಜಾತ್ರೆ ಹೋಗೋಣ. ಹಾ ನಿಮ್ ಬಾಯಿಲೆ ಆ ತಾಯಿ ಹೆಸರು ಬರಾತೈತಿ? ಇದ್ರಕಿನ ಖುಷಿ ವಿಚಾರ ಯಾವ್ದೈತ್ರಿ? ನಾ ಕನಸ್ ಕಾಣಾತಿ ನನ್ನ? ಇಲ್ಲ, ನಿಜಾನೇ ಐತಿ. ನಿಜವಾಗ್ಲು ನೀ ನನ್ ಜಾತ್ರೆ ಕರ್ಕೊಂಡು ಹೋಗ್ತೀರಿ? ಅಯ್ಯೋ ಹುಚ್ಚಿ, ನಿನಕಿಂತ ಹೆಚ್ಚಿಂದ ಏನೈತಿ? ನಾನು ಸುಮ್ಮ ಯಾವ್ದಾರ ತೆರೆ ಹಾಕೊಂಡ್ ಬಂದು ನೀನು ಜಗಳ ಮಾಡಿ ಬಿಡಿದು ಮಾಡ್ತಿದ್ವಿ. ನಾನು ಕೂತ್ ವಿಚಾರ ಮಾಡಿ
ಹಿಂತಿಕಿತ್ತ ಈ ಜಗತ್ನಾಗ ಏನೈತಿ ಅಂತ ಹೇಳಿ ವಿಚಾರ ಮಾಡಿದಾಗ ಗೊತ್ತಾತ. ಯಾಕಂದ್ರ ನಾ ಇಷ್ಟೆಲ್ಲ ಬೇದ್ರು ರೀ ರೀ ಅಂತೇಳಿ ನಾನ ಬೇಕು ಅಂತೇಳಿ ನನಗೆ ಪ್ರೀತಿಯಿಂದ ಮುಂತಾದ ಮಾತುಗಳು ಹೇಳ್ತಿದ್ರ ಅದ ಮನಸ್ಸು ಸೋತ ನಾನು. ಯಾಕಂದ್ರ ಆ ದೇವಿ ಧ್ಯಾನ ಬೇರೆ ಮಾಡ್ತಿದ್ದಿ, ಆ ದೇವಿನ ನನಗ ಮನಸ್ಸು ತೀರ್ಸ ಅನಿಸ್ತತಿ. ಅದಕ್ಕ ಜಲ್ದಿ ರೆಡಿ ಆಗು. ನಾನು ನಿನ್ ಜೋಡಿ ಬಂದ ಆ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿ ನಾ ಪಾವನ ಆಗ್ಬೇಕತ್ ಮಾಡೀನಿ ಪಾರ್ವತಿ. ಅದಕ್ಕ ಜಲ್ದಿ ರೆಡಿ ಆಗ ಪಾರ್ವತಿ, ಹೋಗುನು. ಹೌದ್ರಿ, ಇದೆಲ್ಲ ತಾಯಿ ಆಶೀರ್ವಾದ. ಆ ತಾಯಿನೇ ಚಮತ್ಕಾರ ಮಾಡ್ಯಾಳ. ನಂಗ ನಂಬಿಕೆ ಇತ್ತು ಒಂದೆಲ್ಲ ಒಂದಿನ ನೀವು ಆ ತಾಯಿ ಮೇಲೆ ನಂಬಿಕೆ ಇಟ್ಟೇ ಇಡ್ತೀರಿ ಅಂತ ಹೇಳಿ. ಆಯ್ತ್ರಿ, ಆದ್ರ ನೀವು ಎಂತ ಹುಚ್ಚದಿರಿ. ಜಾತ್ರೆ ಶುರುವಾಗಿ 3 ದಿನ ಆಯ್ತ, ನಾಳೆಗ್ ಹೋಗುನ್ ಅಂತಿರ್ಲ. ಮತ್ ನಾಳೆ ತನ ಯಾಕೆ ಕಾಯ್ಬೇಕ? ನಾ ಈ ಸದ್ದ ರೆಡಿ ಹಾಕಿನಿ, ಈ ಸದ್ದ ಹೋಗುನ. ಹೌದಲ್ಲ, ಅದಕ್ಕ ನಾನು ಹೆಂಡತಿ ಭಾಳ ಚಲೋ ಅನ್ನೋದ. ನೋಡು, ಆ ದೇವಿಗೆ ನೀನು ಉಪವಾಸ ವ್ರತ ಭಕ್ತಿಯಿಂದ ಆಕಿಗೆ ಭಾವನೆಯಿಂದ ಮಂಗಾರತಿ ಹೇಳಿ ಪೂಜೆ ಮಾಡ್ತಿದ್ಲ್ಯಾ, ಅದ್ ಇವತ್ತ ಫಲಿಸ್ತ ಅನ್ಸತ್ ನನಗ. ನಡಿ ಹಂಗಾರ ಪಟ್ಟ ಈಗಿನ ಹೋಗಿ ಬಿಡ್ನು. ನಾ ಈ ಸದ್ದ ರೆಡಿ ಹಾಕಿನಿ. ಏ ಪಾರ್ವತಿ, ರೆಡಿ ಆಗೋದಾದ್ರ ಹಂಗ ರೆಡಿ ಆಗ್ಬೇಡ. ಒಟ್ಟ ಕೊಳ್ಳಾಗ ಬಂಗಾರ, ನದಾಗ ಡಾಬ ಮುಗುಬಟ್ಟ, ಊರಾಗ ಹೊಂಟ್ರ ಒಟ್ಟ ಏನ್ ಹೊಂಟಾರಪ್ಪ. ಅಯ್ಯ, ಜಾತ್ರೆಗೆ ಹೋಗಾಕ ಮೈ ತುಂಬಾ ಬಂಗಾರ ಹಾಕೊಂಡ್ ಹೋಗ್ಬೇಕಾ? ಯಾಕ್ರಿ ಇದೆಲ್ಲ ಯಾಕೆ ಹೇಳತ್ತೀರಿ ನೀವು? ಜಾತ್ರೆಗೆ ಹೋಗೋದಕ್ಕ ಬಂಗಾರ ಹಾಕೊಂಡ್ ಹೋಗೋದಕ್ಕ ಏನ್ ಸಂಬಂಧ? ನಾನು ಸಿಂಪಲ್ ಆಗಿದ್ದ ರೂಢಿ ಹಂಗ ಬರ್ತೀನಿ ನಾನು. ಅಯ್ಯೋ ಹುಚ್ಚಿ, ನಿನಗೆ ಯಾಕೆ ಹೇಳ್ತೇನೆ ಗೊತ್ತೇನ? ಅಲ್ಲ, ಆ ಬನಶಂಕರಿ ದೇವಿ ದರ್ಶನಕ್ಕ ಹೊಂಟದೆ ಅಂದ್ರ ಫುಲ್ಲ ರಿಚ್ ಆಗಿ ಬಂಗಾರ ಬೆಳ್ಳಿ ಹಾಕೊಂಡು ಹೋದಕ್ಕೋ, ಅವಾಗ ಆ ತಾಯಿ ಬನಶಂಕರಿಗೂ ಮನಸ್ಸಿಗೆ ಶಾಂತ ಆಕತಿ. ಅಲ್ಲ, ನಿಂಗೆ ಆಟೋ ತಿಳಿಯಲ್ಲ, ಸಿನಿಮಾದಾಗೆಲ್ಲ ದೇವಿ ಪ್ರತ್ಯಕ್ಷದಾಗನ ದೇವಿ ಕೊಳಗೆಲ್ಲ ಬರೀ ಬಂಗಾರ ಎಲ್ಲ ಮೈ ತುಂಬ ವಜ್ರ ವೈಡೂರ್ಯದ ತುಂಬಿರ್ತೈತಿ. ಹಂಗ ನೀನು ರಿಚ್ ಆಗಿ ಹೋಗ್ಬೇಕ. ಹೌದ್ರಿ, ಅವ್ರೆಲ್ಲಾ ಹಾಕೊಂತಾರಂತ ನಾನು ಹಾಕೊಳಕ್ ಬರ್ತೈತಿ. ಅವ್ರು ದೇವತೆಗಳ, ನಾ ಹೆಂಗ್ ಹಾಕೊಂಡ್ ಬರ್ಲಿ? ಹೋಲ್ ಬಿಡ್ರಿ, ನೀವ್ ಆಸೆ ಪಡಾತಿರಂತ ಅಂದ್ರ ನಾ ಹಾಕೊಂತೀನಿ. ಯಾಕಂದ್ರ ನೀವು ಆ ತಾಯಿ ಹೆಂಡತಿಗ್ ಬರಾತಿರದೆ ನಂಗ ಖುಷಿ ಆಗೈತಿ. ನೀವ್ ಹೇಳ್ದಂಗ ಕೇಳ್ತೀನಿ. ಆಯ್ತು ತಗೋರಿ, ಎಲ್ಲಾ ಬಂಗಾರ ಹಾಕೊಂಡು ಬರ್ತೀನಿ. ಹಾ, ಈಗ ಗಂಡಗ ಹೆಂತ ಬೆಲೆ ಕೊಟ್ಟಂಗಾತ ನೋಡು. ಅದಷ್ಟ ಅಲ್ಲ, ನೀ ಆ ದೇವಿಗೆ ಹರಕಿ ಬೇರೆ ಹೊತ್ಕೊಂಡಿದಿಲ್ಲ, ಆ ಹರಕಿ ಮುಟ್ಸಾಕ ರೊಕ್ಕ ನೋಟ ಜಾಸ್ತಿ ತಗೋ. ಹರಕಿ ಮುಟ್ಸಕೇನ್ ರೊಕ್ಕ ಬೇಕಾಗಂಗಿಲ್ರಿ. ಏ, ನಿನ್ನ ಹರಿಕೆ ಅಲ್ಲ, ನಿನಕಿತ್ತ ದೊಡ್ಡ ಹರಿಕೆ ನಾ ಹಿಡ್ಕೊಂಡೇನಿ. ನಾನು ಹರಿಕೆ ತೀರಿಸ್ಬೇಕಾರ ರೊಕ್ಕ ಬಾಳ ಬೇಕಾಕೈತಿ. ಅದಕ್ಕ ಮನ್ಯಾಗಿರೋಬರು ದುಡ್ಡೆಲ್ಲ ತಗೋ. ಆಯ್ತ್ರಿ, ನನಗ ಒಂದು ತಿಳಿಯವಲ್ದ. ಆದ್ರ ನೀವ್ ಹೇಳಿರಂದ್ರ ತಗೋತೀನಿ ತಗೋರಿ. ನಿಮ್ಗಿಂತ ಹೆಚ್ಚಿಂದ ಏನೈತಿ? ಹೆಂಗಿದ್ರು ಆ ತಾಯಿ ದರ್ಶನಕ್ಕ ಹೊಂಟಿವಿ, ನಕ್ಕೋತ್ ಹೋಗ್ ಬರೋಣ. ಹಾ ರೀ, ಹಂಗ ಮಾಮಾರ್ನು ಕರ್ಕೊಂಡ್ ಹೋಗುನಲ್ರಿ. ಏ ಅಲ್ಲ, ಗಂಡ ಹೆಂಡತಿ ಇಬ್ರ ಹೋಗ್ಬೇಕತ್ತೇನಿ. ಮಾತಾ ನಮ್ಮ ಅಪ್ಪ ತಗೊಂಡೋಗಿ ಮಾತಾ ಮೊದಲ ಚಿಪ್ಪಂತಾನ ಮಾಡ್ತಾನ, ಮಾತಾ ಅವ್ನು ಕರ್ಕೊಂಡು ಹೋಗೋದನಲ್ಲಿ. ಹಂಗೆಲ್ಲ ಬೇಡ, ನಾನು ಇಬ್ರು ಹೋಗುನು. ಯಾಕಂದ್ರ ಹೊಸ್ತಾಗಿ ಮದುವೆ ಆದಾಗಿಂದ ನಾವು ಒಟ್ಟ ಯಾವ ದೇವರ ತಿಂಡ್ರ ಮಾಡಿಲ್ಲ. ಈಗ ಆ ತಾಯಿ ಬನ್ಸಿದ್ರೆ ಇಬ್ರ ಹೋಗಿ ಬರುನು. ಹಂಗಲ್ರಿ, ನಾವಿಬ್ರು ಜಾತ್ರೆ ಮಾಡಿ ಬರ್ತೀವಿ, ತಾಯಿ ದರ್ಶನ ಮಾಡಿ ಬರ್ತೀವಿ. ಮಾಮಾರ್ಗ ಪಾಪ ಒಬ್ರನ್ನೇ ಬಿಟ್ಟು ಹೋಗುದ್ ಹೆಂಗ ಅಂತ ಹೇಳದ್ನಷ್ಟ. ಇರ್ಲ, ನಮ್ಮ ಅಪ್ಪ ಏನ್ ಹಂಗೇನ್ ತಿಳ್ಕೊಂಗಲ್ಲ. ಮತ್ತೆ ಅಲ್ಲಿ ಹಿಂದ ಮನ್ಯಾಗ ಎಲ್ಲಾ ನೋಡ್ಕೋಬೇಕಾಕತಿ. ಆಳುಗಳು ಅವು ಇವು ಪಗಾರ ಕೊಡೋದು ಬರ್ತೈತಿ. ಮತ್ತೆ ಎಲ್ಲಾರು ಹೋದವ್ರ ಹಿಂದೆ ಯಾರಿಲ್ಲ. ಹೌದು, ನೀವ್ ಹೇಳೋದು ಖರೆ ಐತಿ. ಆಯ್ತು ತಗೋರಿ, ನಾ ಇನ್ ರೆಡಿ ಆಗಿ ಬರ್ತೀನಿ. ಜಲ್ದಿ ಬಾ. ಹಾ. ಪಾರ್ವತಿ, ನಾ 1 ಲಕ್ಷ ರೂಪಾಯಿ ಕೇಳಿದಾಗ ನನಗ ಅವಮಾನ ಮಾಡ್ತಿದ್ದಲ್ಲ, ಈಗ ಬಾ, ಐತಿ ನಿನ್ನ ಬನಶಂಕರಿ ಜಾತರಿ. ಮಾಮಾರ ಹೋಗ್ ಬರ್ತೀರಿ? ಆಯ್ತವ, ಹೋಗಿ ಬಾ. ಮಾಮಾರ, ನೀವು ನಮ್ ಜೋಡಿ ಬಂದಿದ್ರ ಚಲೋ ಆಗ್ತೈತ್ರಿ. ಇಲ್ಲವಾ, ಇಲ್ಲಿ ಮನಿ ಕಡೆ ಬೇಕಲ್ಲ. ನಾನು ಜಾತ್ರೆಗೆ ಬಂದ್ರ ಮನಿ ಕಡೆ ಯಾರು ಇರ್ತಾರ, ಇದೆಲ್ಲ ನೋಡ್ಕೋಬೇಕು. ಇಲ್ಲ ಮಗ, ನೀನು ಸೊಸಿ ಕೂಡಿ ಹೋಗಿ ನೋಡ್ಕೊಂಬರ್ಯಾವ ಜಾತ್ರಿ. ಪಾಪ, ನಿಮ್ ಮನೆ ಕಡೆ ಹಿಂದೆ ಎಲ್ಲ ನೋಡ್ಕೋ. ನಾನು ಪಾರ್ವತಿಗೆ ಬನಶಂಕರಿ ಜಾತ್ರೆ ಮಾಡಿಸ್ಕೊಂಡ್ ಬರ್ತೇನೆ. ಸೊಸಿಗೂ ಕರ್ಕೊಂಡು ಹೋಗ್ಬಾ. ಯಾಕಂದ್ರ ಆಕಿಂದು ಬಹಳ ಬನಶಂಕರಿ ಜಾತ್ರೆಗೆ ಹೋಗ್ಬೇಕಂದ ಬಹಳ ಆಸೆ ಇತ್ತು. ಈಗ ಆಕಿಂದು ಕನಸು ನೆರವೇರ್ತಪ್ಪ. ಇಬ್ರು ಜೋಡಿಲಿ ಹೋಗಿ ಚಂದಾಗಿ ಸೊಸಿಗೆ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಬಾಪ. ಆಯ್ತಪ್ಪ, ಪಾರ್ವತಿಗೆ ಚಲೋ ತಂಗೆ ಜಾತ್ರೆ ಮಾಡಿಸ್ಕೊಂಡ್ ಬರ್ತೀನಿ. ನೀನ್ ಚಿಂತೆ ಮಾಡ್ಬೇಡ. ಪಾರ್ವತಿ, ನಡಿ ಹೋಗೋನು. ಅದ್ಯಪ್ಪ, ಹಾದ್ಯಾಗ ಜಗಳ ಮಾಡಬೇಡಪ್ಪ ಸೊಸಿ ಜೋಡಿ. ಇಲ್ಲ, ನೀನ್ ಚಿಂತೆ ಮಾಡ್ಬೇಡ. ಸಾವಕಾಶ ಸಮಾಧಾನ ಹೋಗ್ಬಾರ್ಯಪ್ಪ. ರೀ, ಹೆಂಗಿದ್ರು ತಾಯಿ ಜಾತ್ರೆಗೆ ಹೊಂಟಿವಿ. ನಮ್ ಹೊಲ್ದಾಗ ಗುಡಿ ಐತಲ್ರಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಹೋಗುನ. ಆಯ್ತು ಪಾರ್ವತಿ, ನೀ ಹಂಗ ಹೇಳ್ತಿ ಹಂಗ ಮಾಡೋಣ. ಆ ತಾಯಿ ತಗ ಬಿಡ್ಕೊಂಡು ಹೋಗೋಣ ಬಾ.
ನಮಸ್ಕಾರ ಮಾಡ್ರಿ. ಅಲ್ಲ ನಾನ್ ನಿನಗ ಇಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ಕರ್ಕೊಂಡ್ ಬಂದಿಲ್ಲ ನೋಡು. ನಾ ಹೇಳ್ದಂಗ ನನ್ನ ಮಾತು ಕೇಳಿದೆ ನಿನ್ನ ಜೀವ ಉಳಿತೈತಿ. ಇಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ. ಇದನ್ನ ರೊಕ್ಕದ ಗಂಟ ತಾಯಿಲಿ ಇದು ಬಂಗಾರ ಬೆಳ್ಳಿ ಎಲ್ಲಾ ತೆಗೆದು ಕೊಟ್ಟ ಸುಮ್ ಸೀದಾ ಮನಿ ಹೋಗ. ನಾನು ನಿನಗೇನು ಮಾಡಂಗಿಲ್ಲ. ಎಲ್ಲ ನಕರ ಮಾಡಿದಿ ಮುಂದೆ ಆಗೋ ಅನಾತಿ ನಾ ಜವಾಬ್ದಾರಿ ಅಲ್ಲ ಹೇಳಾಕ್ತೇನೆ. ಅಂದ್ರ ನೀವ್ ಇಷ್ಟೊತ್ ಮಾಡಿದ್ದ ಎಲ್ಲ ನಾಟಕನ ಅಲ್ರಿ? ಈ ರೊಕ್ಕ ಸಂಬಂಧ ಬೆಳ್ಳಿ ಬಂಗಾರ ಸಂಬಂಧ ಆ ತಾಯಿ ಜಾತ್ರೆಗೆ ಬರ್ತೀನಂತ ಹೇಳಿ ಎಂತ ಮಾತಾಡಿದ್ರಿ ನೀವು. ಅಲ್ಲ ಆ ತಾಯಿ ಜಾತ್ರೆಗೆ ಬರ್ತೀವಂದ ಹೋಗ್ಲಾರ್ದೆ ಇದ್ರ ನಮ್ಗ ಒಳ್ಳೇದ್ ಮಾಡ್ದ ಅನ್ರಿ. ನೋಡ್ರಿ ಇದೆಲ್ಲ ತಲಾಂದು ತೆಗ್ದಾಕ್ಬಿಡ್ರಿ. ರೊಕ್ಕ ಬೆಳ್ಳಿ ಬಂಗಾರ ಯಾವ್ದು ಶಾಶ್ವತ ಅಲ್ಲ, ಆ ತಾಯಿನ ಶಾಶ್ವತ. ಬರ್ರಿ ಫಸ್ಟ್ ಹೋಗಿ ಜಾತ್ರೆ ಮಾಡ್ಕೊಂಡ್ ಬರ್ರಿ. ಹೇ ಯಾ ದೇವ್ರ ಯಾ ದೇವಿ ತಂದದಿ? ಅಲ್ಲ ನೀನು ಹಾಜೆ ಹೋಗ್ಬೇಕಾರಿ ನನ್ನ ಮನೆಗೆ ಬಂದ ನಮ್ಮ ಅಪ್ಪನ ತಿಳಿ ಕೆಡಿಸಿ ಆ ಹುಚ್ಚನ ಸಾಕ್ಷಿ ಹೇಳಿ ನನ್ನ ಮದ್ವಿ ಮಾಡ್ಕೊಂಡೆಲ್ಲ. ಅವಾಗ ನಾ ಶನಿ ಆಗ್ಬೇಕಾಗಿತ್ತ. ಇರ್ಲಿ ಏನೋ ಆಗೋದಾಗೈತೆ ಅಂತೇಳಿ ನಮ್ಮ ಅಪ್ಪಗೆ ಬೆಲೆ ಕೊಟ್ಟು ಸಹಿಸ್ಕೊಂಡಿದ್ರ ನಾ 1 ಲಕ್ಷ ರೂಪಾಯಿ ಕೇರ ನನಗೆ ಅವಮಾನ ಮಾಡಿ 1 ರೂಪಾಯಿ ಕೊಡ್ಲಿಲ್ಲ. ನೀ ಹಾಕೊಂಡ್ರು ಬೆಳ್ಳಿ ಬಂಗಾರ ವಜ್ರ ಈ ರೊಕ್ಕ ಎಲ್ಲ ನಂದು ನನಗ್ ಸೇರ್ಬೇಕಾಗಿದೆ. ಕೊಡೋರ ಹೇಳಾಕ್ತೇನೆ ರೀ. ನಾ ಕೊಡಂಗಿಲ್ಲ. ನಂದು ನಿಂದು ಅನ್ನಕ ಏನ್ ತಂದಿವ್ರಿ ಈ ಭೂಮಿ ಮೇಲ? ಬರೋವಾಗೂ ಏನು ತಂದಿಲ್ಲ, ಹೋಗೋವಾಗೂ ಏನ್ ತಗೊಂಡ್ ಹೋಗಲ್ಲ. ಆದ್ರೂನು ನಾನ್ ನಿಮ್ಗ ಇದನ್ನೆಲ್ಲ ಕೊಡಂಗಿಲ್ಲ. ಯಾಕಂದ್ರ ಇದೆಲ್ಲ ನಿಮಗ್ ಸಿಕ್ತಂದ್ರ ನೀವ್ ಮಾಡೋದು ಬರೀ ಕೆಟ್ಟ ಕೆಲ್ಸನ. ಅದ್ರ ಸಂಬಂಧ ನಾನು ನೀವ್ ಕೇಳಿದ್ದನ ಏನು ಕೊಡಂಗಿಲ್ಲ. ಈಗ ಮನೆಯಿಂದ ಆ ತಾಯಿ ಜಾತ್ರೆಗೆ ಹೊಂಟಿನಂತ ಹೇಳಿ ಬಂದೇನಿ. ನಾನು ಏನೇ ಕಷ್ಟ ಬಂದ್ರು ನನಗೆ ಏನೇ ತಾಪತ್ರಯ ಬಂದ್ರು ಆ ತಾಯಿ ಜಾತ್ರೆಗೆ ಹೋಗೇ ತೀರ್ತೀನಿ. ನೀವೇನ್ ಮಾಡ್ತೀರಿ ಮಾಡ್ರಿ. ಜಾತ್ರೆಗೆ ಹೋಗ್ತಿ, ಜಾತ್ರೆಗೆ ನಿನ್ನ ಜೀವಂತವಾಗಿ ಬಿಟ್ರೆ ನೀ ಹೋಗ್ತಿ. ರೀ ಬಿಡ್ರಿ, ರೀ ಬಿಡ್ರಿ, ಏಯ್ ರೀ ಬಿಡ್ರಿ. ಆಯಿ ತಂಗಿ ಹೋದ್ ಮಾಮ ಇನ್ನೂ ಬರವಲ್ಲ. ಬರ್ತಾನೋ ಇಲ್ಲ ಅನ್ನೋದು ಖಾತ್ರಿನೂ ಇಲ್ಲ. ಬಂದ್ರ ತರ್ತಾನೋ ಇಲ್ಲ ಅನ್ನೋದು ಮೊದಲ ಖಾತ್ರಿ ಆಗವಲ್ದು. ನಡಿ ತಂಗಿ, ಇಲ್ಲೇ ಕುಂತ್ರ ನಮ್ ಕೆಲಸ ಆಗುದಿಲ್ಲ. ಮುಂದಿನ ಊರಿಗೆ ಹೋದ್ರಾತು, ಅಲ್ಲಿ ಅವರ ಮಾಮಗಳು ಸಿಗ್ತಾವ. ಇದೇನು ಕೆಲಸ ಆಗುದಿಲ್ಲ. ಆ ಮಾಮಗೂ ನನಗೂ ವ್ಯತ್ಯಾಸ ಇಲ್ಲ ನಂಗೆ ಆಗ್ಬಿಟ್ಟೈತಿ. ನಡಿ ಅಣ್ಣ ತಡಿ, ಭಾಳ ಅರ್ಜೆಂಟ್ ಮಾಡಕ್ ಹೋಗ್ಬೇಡ. ಹೋಗ್ಯಾನಲ್ಲ ನನ್ನ ಹೆಣ್ತಿಗಾರ ಮುಗಿಸಿ ನಿನಗ ತಂದು ಕೊಡ್ತೀನಿ ಅಂತ ಹೇಳ್ಯಾನ. ನೋಡಮ್ ಇನ್ನೊಂದ್ ಜರ ಟೈಮ್ ತಗೊಳಣ. ತಂದು ಕೊಟ್ರ ಒಳಗ, ತಂದು ಕೊಡ್ಲಿಲ್ಲ ಅಂದ್ರ ಹೊರಗ. ನೀ ಏನೋ ಹೇಳ್ತಂಗಿ, ಆ ಮಾಮನ ಹೆಂಡತಿ ಕೊಳ್ಳಾಗಿನ ಬಂಗಾರ ನೋಡಿನಿ. ರಾತ್ರಿ ಬೆಳತ ನಂಗೆ ನಿದ್ದಿನ ಹತ್ತಬಲ್ದು. ಆ ಬಂಗಾರ ಬಂದು ನಂದು ಯಾವಾಗ ಕೊಳ್ಳಾಗ ಬೀಳ್ತೈತಿ ಅಂತ ದೊಡ್ಡ ಚಿಂತೆ ಆಗೈತೆ ತಂಗಿ. ಅಯ್ಯಣ್ಣ ಯಾಕೆ ವಿಚಾರ ಮಾಡ್ತಿ? ಅಲ್ಲ ಆ ಮಾಮನೇ ನನ್ನ ಬಳಿ ಬರ್ತಾ ಅಂದಾಗ ಆ ಬಂಗಾರ ಬರ್ಲೇನ? ಚಿಂತೆ ಮಾಡಕ್ ಹೋಗ್ಬೇಡ. ಅವ ತಂದೆ ತರ್ತಾನ, ನನಗೆ ಕೊಟ್ಟೆ ಕೊಡ್ತಾನ. ಏ ಇಬ್ರು ಭಾಳ ಮಾತಾಡತ್ತೀರಿ. ನೀನು ನಿಗುದಿಲ್ಲ ಅಂತ ಇವತ್ತು ನಿಗಿಸ್ಕೊಂಡು ಬಂದಾನಿ. ಏನು ಬೇಕು ಎಲ್ಲ ತಗೋ. ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಐತಿ. ಹೇಳಿ ಅಣ್ಣ ಅಲ್ಲ ಸಜ್ಜದ ಆಯ್ತ್ರಿ ಗೌಡ್ರ. ನೀವು ಇನ್ನು ಮುಂದೆ ಹ್ಯಾಂಗೆ ಹೇಳ್ತೀರಿ ಹಂಗೆಲ್ಲ ನಾವು ಮಾಡಕ್ ರೆಡಿವ್ರಿ. ಊಟ ರೀ, ಊಟ ಏನ್ ಅನ್ಕೊಂಡ್ರಿ ನೀವು? ಹ್ಯಾಂಗೆ ಹೇಳ್ತೀರಿ ಹಂಗೆ ಅಡಿಗೆ ಮಾಡಿ ಹಾಕ್ತೀನಿ. ಸರ್ಗ ತೋರಿಸ್ತೀನಿ. ಯಾಕೋ ಅಣ್ಣ? ಏ ಮಾಮ, ಈಗ ನೀ ಪಕ್ಕ ಗಾಂಡೋಸ್ತರ ನನ್ನ ಕಣ್ಣಿಗೆ ಕಾಣಕತ್ತಿ ನೋಡು. ಅವತ್ತ ಒಳಗ್ ಬರಬೇಡ ಅಂತ ನಾನ ಅಂತಿದ್ನಿ. ಇವತ್ತು ನಾನ ಹೇಳತ್ತೀನಿ ಮಾಮ, ಹೋಗಿ ಒಳಗ. ನಿನಗೇನು ಬೇಕಾಗಿತ್ತು ಅದನ್ನ ಆಸೆ ಈಡೇರಿಸ್ತೀನಿ. ಈಗ ನಿಮ್ಮ ಅಣ್ಣ ಗಂಟು ತೊಗೊಂಡು ಹೋದ.
ನನಗೇನು ಬೇಕಾಗೈತಿ ನನ್ನ ಆಸೆ ಏನು ಅನ್ನೋದು ನಿನಗೆ ಗೊತ್ತೈತಿಲ್ಲ. ಗೊತ್ತದ್ರಿ ಗೌಡ್ರ, ನಾ ಯಾವಾಗಿಲ್ಲ ಅಂದಿನಿ, ನಾನಂತೂ ರೆಡಿನಿ. ನಡಿ ಹಂಗಾರ ತೆಗಿ ನೀನು ಸ್ವರ್ಗದ ಬಾಗಲ. ಬರ್ರಿ. ಅಂತೂ ನಾ ಅನ್ಕೊಂಡಂಗ ಕೆಲಸ ಸಕ್ಸಸ್ ಆತ. ನನ್ನ ಹೆಂಡತಿ ನನಗ ಹೋಗೋ ದಾರಿಯಾಗ ಅಡ್ಡಾಗಿ ನಿಂತಿದ್ಲ. ಆಕಿನೂ ಆ ಶಿವನ್ ಪಾದಕ್ಕೆ ಕಳ್ಸಿದ್ನಿ. ಆಮೇಲೆ ಹಿಕ್ಕಿ ಬಂಗಾರ ಸಹಾಯ ಆಗತ್ತೇಳ ಆಕಿ ಕೊಟ್ಟು ನನ್ನ ಆಸೆ ಈಡೇರ್ಸ್ಕೊನಿ. ಇನ್ನು ನಾನು ಯಾರು ಕೇಳೋರಿಲ್ಲ, ನಾ ಆರಾಮಾಗಿರ್ಬೋದು. ಬೇಡ ರೀ ನಾನ್ರಿ ನಾನು ಏಂತಲ್ಲಿ ದೇವದೆ ನಾ ಹೋಗ್ಕೊಡು. ರೀ ನಾನ್ರಿ ನಿಮ್ ಹೆಂಡತಿ ಪಾರ್ವತಿ ರೀ. ನಾನ್ರಿ ಪಾರ್ವತಿ. ನಾನು ನಿಂತಲ್ಲ ದೇವದೆ. ಬಿಡ್ತೀನಿ, ಆದ್ರ ನೀ ಮಾಡಿದ ತಪ್ಪ ಒಪ್ಕೋತೀಯಾ? ತಪ್ಪು ಮಾಡಿದ